What if I told you the internet you use every day, the cloud, the process, and even most of the AI systems all runs on Linux? And ನಮಗೆ AWS, Azure, Docker, Kubernetes ಇದೆಲ್ಲ ಅರ್ಥ ಆಗ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ಲಿ ನಮಗೆ ಲಿನಕ್ಸ್ ಏನಂತ ಗೊತ್ತಿರಲೇಬೇಕು because Linux is the one that drives your server. So we have done a Linux explanation video recently and ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. Few of them even asked for a detailed explanation video of Linux and trust me, we got you. So ಈ Linux ಇನ full ಕೋರ್ಸ್ ಅಲ್ಲಿ ಲಿನಕ್ಸ್ ನ ಎಲ್ಲಾ ಟಾಪಿಕ್ಸ್ ಅನ್ನು ನಾವು ಕವರ್ ಮಾಡಿದ್ದೇವೆ ಫ್ರಮ್ ಅಬ್ಸಲ್ಯೂಟ್ ಬೇಸಿಕ್ ಕಮಾಂಡ್ಸ್ ಟು ಯೂಸರ್ ಮ್ಯಾನೇಜ್ಮೆಂಟ್, ಡಿಸ್ಕ್ ಮ್ಯಾನೇಜ್ಮೆಂಟ್, ಮಾನಿಟರಿಂಗ್, ನೆಟ್ವರ್ಕಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶೆಲ್ ಸ್ಕ್ರಿಪ್ಟಿಂಗ್ ಇದ್ರ ಬಗ್ಗೆನೂ ಮಾತಾಡಿದ್ದೇವೆ. ಸೊ ಟ್ರೈ ಟು ವಾಚ್ ದ ವಿಡಿಯೋ ಫುಲ್ಲಿ ಅಂಡ್ ವಿ ವಿಲ್ ಮೇಕ್ ಶ್ಯೂರ್ ದಟ್ ಬೈ ದಿ ಎಂಡ್ ಆಫ್ ದ ವಿಡಿಯೋ ಯು ವಿಲ್ ಬಿಕಮ್ ಅ ಲಿನಕ್ಸ್ ಮಾಸ್ಟರ್. ಹಾಯ್, ಐ ಆಮ್ ಭೂಮಿ ಅಂಡ್ ವೆಲ್ಕಮ್ ಟು ಮೈ ಕ್ರೆಡಿಟ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾವು ಲೈನೆಕ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಫಸ್ಟ್ ಲೈನೆಕ್ಸ್ ಅಂದರೆ ಇದು ಒಂದು ಆಪ್ರೇಟಿಂಗ್ ಸಿಸ್ಟಮ್. ಅಂದರೆ ಇದು ಕಂಪ್ಯೂಟರ್ ಆನ್ ಮಾಡಿದಾಗ ಹಾರ್ಡ್ವೇರು ಮತ್ತು ಯೂಸರ್ ನಡುವೆ ಮಿಡಲ್ ಮ್ಯಾನ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಟೋಟಲಿ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ನಮಗೆ ಕಮ್ಯುನಿಕೇಷನ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಯೂಸರ್ ಆ್ಯಂಡ್ ಅಪ್ಲಿಕೇಶನ್ ಅಂದರೆ ಬ್ರಿಡ್ಜ್. ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಇನ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಅಪ್ಲಿಕೇಶನ್. ಸೊ ನಾವು ಈ ಲೈನೆಕ್ಸ್ ಅನ್ನೋದು ಆಪ್ರೇಟಿಂಗ್ ಸಿಸ್ಟಮು. ಮತ್ತು ಇದು ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಹಾರ್ಡ್ವೇರು ಮತ್ತು ಯೂಸರ್ ಅಥವಾ ಅಪ್ಲಿಕೇಶನ್ ಮತ್ತು ಬ್ರಿಡ್ಜಾಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ನಾವು ಲೈನೆಕ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಸರ್ವರಲ್ಲಿ, ಯೂಸ್ ಮಾಡ್ತೀವಿ, ಕ್ಲೌಡಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಅಂದರೆ ಟೋಟಲ್ ಮೊಬೈಲ್ ಫೋನ್ಸ್ ಮತ್ತು ಕಂಪ್ಯೂಟರ್ಸಲ್ಲಿ ನೆಟ್ವರ್ಕಿಂಗ್ ಇದೆಲ್ಲದಕ್ಕೂ ಬೇಸ್ ಬಂದುಬಿಟ್ಟು ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್. ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಏನಂದರೆ ಲೈನೆಕ್ಸ್ದು, ಇದು ಫ್ರೀ, ಮತ್ತು ಓಪನ್ ಸೋರ್ಸ್. ಅಂದರೆ ಇದ್ರ ಸೋರ್ಸ್ ಕೋಡು ಫ್ರೀಯಾಗಿ ನಾವು ಆ್ಯಕ್ಸೆಸ್ ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ. ಮತ್ತು ಇದು ಸೆಕ್ಯೂರ್. ಆ್ಯಂಡ್ ಮಲ್ಟಿ ಯೂಸರ್ ಅಂದರೆ ಮಲ್ಟಿಪಲ್ ಯೂಸರ್ಸ್ ಅಟ್ ಎ ಟೈಮ್ ಯೂಸ್ ಮಾಡ್ಬೋದು ಈ ಆಪ್ರೇಟಿಂಗ್ ಸಿಸ್ಟಮ್ನ. ಮತ್ತು ಈ ಆಪ್ರೇಟಿಂಗ್ ಸಿಸ್ಟಮ್ ಬಂದುಬಿಟ್ಟು ಸ್ಟೇಬಲ್. ಅಂದರೆ ಸರ್ವರ್ಸು ಲಾಂಗ್ ಇಯರ್ಸ್ ರನ್ ಆಗುತ್ತೆ, ಯಾವುದೇ ರೀಬೂಟ್ ಇಲ್ಲದೇ. ಕರೆಕ್ಟ್. ಸೊ ಈ ಥರ ಇದೆಲ್ಲ ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ದು ಫೀಚರ್ಸ್. ನೆಕ್ಸ್ಟ್ ನಾವು ನೋಡೋಣ ಲೈನೆಕ್ಸ್ ಆರ್ಕಿಟೆಕ್ಚರ್. ಸೊ ಲೈನೆಕ್ಸ್ ಆರ್ಕಿಟೆಕ್ಚರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ, ಫಸ್ಟ್ ಯೂಸರ್, ದೆನ್ ಅಪ್ಲಿಕೇಶನ್, applications, then shell, then kernel, then hardware.
ಸೊ ಯೂಸರ್ ಇದು ಆರ್ಕಿಟೆಕ್ಚರ್ ಆಫ್ ದ ಲೈನೆಕ್ಸ್. ಇದರಲ್ಲಿ ಫಸ್ಟ್ ಕರ್ನಲ್ ಅಂದರೆ ಏನು, ಯೂಸರ್ ಅಂದರೆ ನಾವು, ಅಪ್ಲಿಕೇಶನ್ಸ್ ಅಂದರೆ ನಾವು ಏನೇನು ಅಪ್ಲಿಕೇಶನ್ಸ್ ಲೈನೆಕ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಅದು ಮತ್ತು ಡಿಪ್ಲಾಯ್ ಮಾಡ್ತಾ ಹೋಗ್ತೀವಿ, ಅದು ಅಪ್ಲಿಕೇಶನ್. ಅದು ಕರ್ನಲ್ ಬಂದುಬಿಟ್ಟು ಇದನ್ನು ನಾವು ಹಾರ್ಟ್ ಆಫ್ ದ ಲೈನೆಕ್ಸ್ ಅಂತ ಕರಿತೀವಿ. ಹಾರ್ಟ್ ಆಫ್ ದ ಲೈನೆಕ್ಸ್ ಅಂತ ಕರಿತೀವಿ. ಇದೇನು ಮಾಡುತ್ತೆ ಅಂದರೆ ಸಿ ಪಿ ಯು, ಮೆಮೊರಿ, ಡಿಸ್ಕ್ ಮತ್ತು ನೆಟ್ವರ್ಕನ್ನು ಹ್ಯಾಂಡ್ಲ್ ಮಾಡುತ್ತೆ. ಸಿ ಪಿ ಯು, ಮೆಮೊರಿ ಮತ್ತು ಡಿಸ್ಕ್ ಯೂಸೇಜ್ನ ಮ್ಯಾನೇಜ್ ಮಾಡುತ್ತೆ ಕಂಪ್ಲೀಟಾಗಿ ಕರ್ನಲ್ಲು. ಓಕೆ, ನೆಕ್ಸ್ಟ್ ಶೆಲ್ ಏನು ಮಾಡುತ್ತೆ ಅಂತಂದರೆ, ಶೆಲ್ಲನ್ನು ಯೂಸರ್ ಮತ್ತು ಕರ್ನಲ್ ನಡುವೆ ಕಮ್ಯುನಿಕೇಷನ್ನ ಕ್ರಿಯೇಟ್ ಮಾಡುತ್ತೆ. ಯೂಸರ್ ಮತ್ತು ಕರ್ನಲ್ ನಡುವೆ ಕಮ್ಯುನಿಕೇಟ್ ಮಾಡೋದು ನಾವು ಶೆಲ್. ಈ ಶೆಲ್ಲನ್ನೇ ನಾವು ಬ್ಯಾಶ್ ಸ್ಕ್ರಿಪ್ಟಿಂಗ್ ಅಂತ, ಬ್ಯಾಶ್ ಪ್ರಾಂಪ್ಟ್ ಯೂಸ್ ಮಾಡಿಕೊಂಡು ಸ್ಕ್ರಿಪ್ಟಿಂಗ್ ಬರಿತಾ ಹೋಗ್ತೀವಿ. ಸೊ ಇದು ದೀಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಆರ್ಕಿಟೆಕ್ಚರ್ ಇನ್ವಾಲ್ವ್ಡ್ ಇನ್ ಲೈನೆಕ್ಸ್. ನೆಕ್ಸ್ಟ್ ಲೈನೆಕ್ಸ್ ಡಿಸ್ಟ್ರಿಬ್ಯೂಷನ್. ಲೈನೆಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಇದು ವರ್ಷನ್ಸ್. ಫಾರ್ ಎಕ್ಸಾಂಪಲ್ ವಿಂಡೋಸಲ್ಲಿ ನಾವು ವಿಂಡೋಸ್ 8, 9, 10, 11 ಅಂತ ಕರಿತೀವಿ. ಅದೇ ಥರ ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮಲ್ಲೂ ಕೂಡ ಡಿಫ್ರೆಂಟ್ ವರ್ಷನ್ಸ್ ಇದೆ. ಆ ವರ್ಷನ್ಸನ್ನ ನಾವು ಡಿಸ್ಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಅದರಲ್ಲಿ ತುಂಬ ಕ್ಯಾಟಗರೀಸ್ ಇದೆ. ಒಂದು ನಾವು ಡೇ ಟು ಡೇ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅದನ್ನು. ಫಸ್ಟ್ ಬಂದುಬಿಟ್ಟು ಉಬುಂಟು, ನೆಕ್ಸ್ಟ್ ಸೆಂಟೋಯಸ್ ಆರ್ ರಾಕಿ ಲೈನೆಕ್ಸ್ ಅಂತಲೂ ಕರಿತೀವಿ. ದೆನ್ RHEL, ದೆನ್ ಕಾಳಿ ಲೈನೆಕ್ಸ್, ದೆನ್ ಅಮೆಝಾನ್ ಲೈನೆಕ್ಸ್. ಇದು ಕ್ಲೌಡಲ್ಲಿ ನಾವು ಯೂಸ್ ಮಾಡೋಂಥದ್ದು, ಅಮೆಝಾನ್ ಕ್ಲೌಡಲ್ಲಿ. ಸೊ ಇದು ಡಿಫ್ರೆಂಟ್ ವರ್ಷನ್ಸ್, ಡಿಸ್ಟ್ರಿಬ್ಯೂಷನ್ಸ್ ಅಂತ ಕರಿತೀವಿ ಇದನ್ನು. ಸೊ ಬಿಗ್ನರ್ ಲೆವೆಲ್ಲಿಗೆ ಅಮೆಝಾನ್ ಲೈನೆಕ್ಸು ಮತ್ತು ಉಬುಂಟು ಈಸ್ ವೆರಿ ಯೂಸ್ಫುಲ್. ನೆಕ್ಸ್ಟ್ ನಾವು ಲೈನೆಕ್ಸ್ ಫೈಲ್ ಸಿಸ್ಟಮ್ ಬಗ್ಗೆ ನೋಡೋಣ. ಲೈನೆಕ್ಸ್ ಫೈಲ್ ಸಿಸ್ಟಮ್ ಹೇಗಿರುತ್ತೆ ಅಂತಂದರೆ, ಲೈನೆಕ್ಸ್ ಫೈಲ್ ಸಿಸ್ಟಮ್ ಬಂದ್ಬಿಟ್ಟು ಆಲ್ವೇಸ್ ದ ಡೈರೆಕ್ಟರಿ ಸ್ಟಾರ್ಟೆಡ್ ವಿತ್ ಸ್ಲ್ಯಾಶ್ ಅಂದರೆ ರೂಟ್ ಡೈರೆಕ್ಟ್ರಿ. ಈ ರೂಟ್ ಡೈರೆಕ್ಟ್ರಿನ ನಾವು ವಿಂಡೋಸಲ್ಲಿ ಹೇಗೆ ನಾವು ಹೊಸದಾಗಿ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದಾಗ ಡ್ರೈವ್ನ ಡಿವೈಡ್ ಮಾಡ್ತೀವಿ ಡಿಫ್ರೆಂಟ್ ಡ್ರೈವ್ಸ್ ಆಗಿ, ಅಂದರೆ ಹಾರ್ಡ್ ಡಿಸ್ಕ್ನ ಮೆಮೊರಿ ಮತ್ತು ಸ್ಟೋರೇಜ್ನ ಯಾವ ಥರ ಡಿವೈಡ್ ಮಾಡ್ತೀವಿ, ಅದೇ ಥರ ಲೈನೆಕ್ಸಲ್ಲೂ ಕೂಡ ಡ್ರೈವ್ಸ್ನ ಡಿಫ್ರೆಂಟ್ ಡೈರೆಕ್ಟ್ರಿ ಆಗಿ ಕ್ರಿಯೇಟ್ ಮಾಡ್ತೀವಿ. ಅದು ಮೇನ್ ಡೈರೆಕ್ಟ್ರಿ ಬಂದುಬಿಟ್ಟು ರೂಟ್ ಡೈರೆಕ್ಟ್ರಿ, ಅದನ್ನು ನಾವು ಸ್ಲ್ಯಾಶಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆ ರೂಟ್ ಡೈರೆಕ್ಟ್ರಿಯಿಂದ ಫರ್ದರ್ ಡಿಫ್ರೆಂಟ್ ಡೈರೆಕ್ಟರೀಸ್ ಆಗಿ ಡಿವೈಡ್ ಆಗಿರುತ್ತೆ. ಅದು ಫಸ್ಟ್ ಬಂದುಬಿಟ್ಟು /bin. ಈ ಡೈರೆಕ್ಟ್ರಿನಲ್ಲಿ ಏನೇನು ಡೇಟಾ ಇರುತ್ತೆ ಅಂದರೆ ಎಸೆನ್ಷಿಯಲ್ ಯೂಸರ್ ಕಮ್ಯಾಂಡ್ ಬೈನರೀಸ್, ಅಂದರೆ ಸಾಫ್ಟ್ವೇರ್ ಮತ್ತು ಪ್ಯಾಕೇಜ್ ಮತ್ತು ಡಿಪೆಂಡೆನ್ಸೀಸ್ ಇನ್ಸ್ಟಾಲ್ ಮಾಡಿದಾಗ ಅದರದ್ದೆಲ್ಲ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಮತ್ತು ಫೈಲ್ಸ್ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ /bin ಡೈರೆಕ್ಟ್ರಿ. ಮತ್ತು ಸೆಕೆಂಡ್ ಒನ್ ಬೂಟ್ ಅಂದರೆ ಸ್ಟ್ಯಾಟಿಕ್ ಫೈಲ್ಸ್. ಲೋಡ್ ಆಗಬೇಕಾದ್ರೆ ಅದರದ್ದು ರಿಲೇಟೆಡ್ ಕಾನ್ಫಿಗರಬಲ್ ಫೈಲ್ಸ್ ಎಲ್ಲ /bootಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ಡಿವೈಸ್ ಫೈಲು /div ಸ್ಟೋರ್ ಆಗುತ್ತೆ. ಮತ್ತು /etc ಹೋಸ್ಟ್ ಸ್ಪೆಸಿಫಿಕ್ ಸಿಸ್ಟಮ್ ಕಾನ್ಫಿಗರೇಷನ್ ಫೈಲ್ಸ್ ಎಲ್ಲ. ಸೊ ಇದೇ ಥರ ಮಲ್ಟಿಪಲ್ ರಿಲೇಟೆಡ್ ಡೇಟಾಸ್ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಟ್ರೀಸ್ನಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಆ ಥರ ಡಿವೈಡ್ ಮಾಡಿ ಫೈಲ್ ಸಿಸ್ಟಮ್ನ ಆರ್ಗನೈಸ್ ಮಾಡಿರ್ತೀವಿ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಫೈಲ್ ಸಿಸ್ಟಮ್ in Linux. ಸೊ ನೆಕ್ಸ್ಟ್ ನಾವು ಬೇಸಿಕ್ ಲೈನೆಕ್ಸ್ ಕಮಾಂಡ್ಸ್ನ ನೋಡೋಣ.
ಬೇಸಿಕ್ ಲೈನೆಕ್ಸ್ ಬೇಸಿಕ್ ಕಮ್ಯಾಂಡ್ಸ್. ಸೊ ಡೇ ಟು ಡೇ ಲೈಫಲ್ಲಿ ನಾವು ಈ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಥ್ರೂ ಕಮ್ಯಾಂಡ್ಸಿಂದನೇ ವರ್ಕ್ ಮಾಡ್ತೀವಿ. ಅಂದರೆ ಕಮ್ಯಾಂಡ್ ಅಂದರೆ ಏನು ಇನ್ ಜನರಲ್? ಕಮ್ಯಾಂಡ್ ಅಂತಂದರೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಆಪ್ರೇಟಿಂಗ್ ಸಿಸ್ಟಮಿಗೆ, ನನಗೆ ಇದು ಬೇಕು, ಲೈಕ್ ವಿ ನೀಡ್ ದೀಸ್ ಆರ್ ದ ಡೀಟೇಲ್ಸ್, ದಟ್ ಇನ್ಫಾರ್ಮೇಷನ್ ಫೆಚ್ ಆ್ಯಂಡ್ ಗಿವ್ ಇಟ್ ಟು ಮೀ ಅಂತ. ಸೊ ಆ ಕಮ್ಯಾಂಡ್ ಅದರದ್ದು ರಿಲೇಟೆಡ್ ಫೀಚರ್ಸ್ನ ಫೈಂಡ್ ಮಾಡಿಕೊಂಡು ಬ್ಯಾಕೆಂಡಲ್ಲಿ ಅದರದ್ದು ಡೇಟಾನ ನಮಗೆ ಟರ್ಮಿನಲ್ ಪ್ರಾಂಪ್ಟಲ್ಲಿ, ಅಂದರೆ ನಾನಿಲ್ಲಿ ವಿ ಎಮ್ ವೇರ್ ವರ್ಕ್ ಸ್ಟೇಷನ್ ಅನ್ನೋ ಹೈಪರ್ವೈಸರ್ ಇನ್ಸ್ಟಾಲ್ ಮಾಡಿದ್ದೀನಿ ಲೈನೆಕ್ಸ್ ಸರ್ವರಿಗೆ ಯೂಸ್ ಮಾಡಲಿಕ್ಕೆ. ನಿಮಗೆ ಇದೆ ಅಂತ ಇಲ್ಲ, ಯಾವ ಲೈನೆಕ್ಸ್ ಲೈನೆಕ್ಸ್ ಸರ್ವರ್ ನೀವು ಎಲ್ಲಿ ಬೇಕಾದರೂ ಆ್ಯಕ್ಸೆಸ್ ಮಾಡ್ಬೋದು. ಓಪನ್ ಸೋರ್ಸ್ ಟೂಲ್ಸ್ ಬೇಜಾನಿದೆ, ಅದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ಹೈಪರ್ವೈಸರ್ ಯೂಸ್ ಮಾಡಿಕೊಂಡು ನಿಮ್ಮ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲೂ ಕೂಡ ವರ್ಕ್ ಮಾಡ್ಬೋದು. ಇನ್ನೂ ಈಸಿಯೆಸ್ಟ್ ವೇ ನೀವು ಲೈನೆಕ್ಸ್ ಸರ್ವರ್ ಯೂಸ್ ಮಾಡಬೇಕಂದ್ರೆ ಅಮೆಝಾನ್ ಲೈನೆಕ್ಸನ್ನು ಕೂಡ ಯೂಸ್ ಮಾಡ್ಕೊಂಡು ಇನ್ಸ್ಟೆನ್ಸ್ ಲಾಂಚ್ ಮಾಡ್ಕೊಂಡು ಅಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಸೊ ಇಲ್ಲಿನ ಕಮ್ಯಾಂಡ್ಸ್, ಫಸ್ಟ್ ಕಮ್ಯಾಂಡ್ಸ್ ಯಾವ ಥರ, ಫಸ್ಟ್ ಕಮ್ಯಾಂಡ್ ನಾವು ಯೂಸ್ ಮಾಡ್ತೀವಿ ಅಂದರೆ ಫಸ್ಟ್ ಎಲ್ ಎಸ್ ಕಮ್ಯಾಂಡ್ ಏನು ಕೊಡುತ್ತೆ, ಈ ಔಟ್ಪುಟ್ ಟರ್ಮಿನಲಲ್ಲಿ ಈ ಸರ್ವರಲ್ಲಿ ಈ ರೂಟ್ ಡೈರೆಕ್ಟ್ರಿನಲ್ಲಿ ಏನೆಲ್ಲ ಫೈಲ್ಸ್ ಮತ್ತು ಪ್ಯಾಕೇಜಸ್ ಡೈರೆಕ್ಟ್ರೀಸ್ ಇದೆ ಅನ್ನೋದನ್ನು ಲಿಸ್ಟ್ ಮಾಡಿ ನಮಗೆ ಔಟ್ಪುಟ್ ಕೊಡುತ್ತೆ. ಸೊ ಎಲ್ ಎಸ್ ಈಸ್ ನಥಿಂಗ್ ಬಟ್ ಲಿಸ್ಟಿಂಗ್ ದ ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್ ಫ್ರಮ್ ದ Linux machine or particular this machine. This command represents. Next, PWD. PWD ಏನು ಮಾಡುತ್ತೆ, ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ. ಅಂದರೆ ಅಟ್ ಪ್ರೆಸೆಂಟ್ ಯಾವ ಡೈರೆಕ್ಟ್ರಿನಲ್ಲಿ ಇದು ವರ್ಕ್ ಮಾಡ್ತಿದೆಯಾ ಅನ್ನೋದನ್ನು ನಮಗೆ PWD ಕಮ್ಯಾಂಡು ಡೀಟೇಲ್ಸ್ ಕೊಡುತ್ತೆ. ನೆಕ್ಸ್ಟ್ ಸಿ ಡಿ ಅಂದರೆ ಚೇಂಜ್ ಡೈರೆಕ್ಟ್ರಿ. ಫಾರ್ ಎಕ್ಸಾಂಪಲ್ in the Linux, ಇಲ್ಲಿ blue color represents directory. One more way I can show you. ls-l command indicates files and directories and packages. ಅದು ಯಾವಾಗ ಕ್ರಿಯೇಟ್ ಆಗಿರೋದು, ಯಾವ ಟೈಮಲ್ಲಿ ಕ್ರಿಯೇಟ್ ಆಗಿರೋದು, ಸೈಜ್ ಎಷ್ಟು ಅಲೋಕೇಟ್ ಆಗಿದೆ, ಅದು ಯಾವ ಡೈರೆಕ್ಟ್ರಿನಲ್ಲಿದೆ, ಮತ್ತು ಅದು ರೆಗ್ಯುಲರ್ ಫೈಲ ಅಥವಾ ಡೈರೆಕ್ಟ್ರಿನ ಅಂತ ನಮಗೆ ಇನ್ ಡೀಟೇಲಾಗಿ ಕೊಡುತ್ತೆ. ಸೊ ಈಗ ಡಿ ರೆಪ್ರೆಸೆಂಟ್ಸ್ ಡೈರೆಕ್ಟ್ರಿ, ಅಂದರೆ ಈ ಡಾಕರ್ ಅನ್ನೋದು ಒಂದು ಡೈರೆಕ್ಟ್ರಿ, ಕೋಮಲ್ ಅನ್ನೋದು ಒಂದು ಡೈರೆಕ್ಟ್ರಿ, ಸವಿ ಅನ್ನೋದು ಡೈರೆಕ್ಟ್ರಿ, ಸ್ಕ್ರಿಪ್ಟಿಂಗ್ ಅಂದರೆ ಬ್ಲೂ ಕಲರಲ್ಲಿ ಏನೇನು ಇಂಡಿಕೇಟ್ ಇದೆ ಮಾಡಿದ್ದಾರೆ ಅದೆಲ್ಲ ಡೈರೆಕ್ಟ್ರಿ. ಈ ವಿತೌಟ್ ಡಿ ಜಸ್ಟ್ ಸ್ಲ್ಯಾಶ್ ರೆಪ್ರೆಸೆಂಟ್ಸ್ ಇಟ್ಸ್ ರೆಗ್ಯುಲರ್ ಫೈಲ್ ಆರ್ ಪ್ಯಾಕೇಜ್ ಅಂತ ಅರ್ಥ. ಸೊ ಇದ್ರ ಮುಖಾಂತರ ನಾವು ಯಾವುದು ರೆಗ್ಯುಲರ್ ಫೈಲು ಯಾವುದು ಡೈರೆಕ್ಟ್ರಿ ಅಂತ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನಾನು ಇವಾಗ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡೋದಕ್ಕೆ ಹೌ ಟು ಕ್ರಿಯೇಟ್ ದ ಡೈರೆಕ್ಟ್ರಿ, ಅದಕ್ಕೆ ಒಂದು ಕಮ್ಯಾಂಡು mkdir ಡೆಮೋ ಅಂತ ಒಂದು ಡೈರೆಕ್ಟ್ರಿ ನೇಮ್ ಯು ಕ್ಯಾನ್ ಗಿವ್ ಎನಿಥಿಂಗ್. ಸೊ ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು. ಚೆಕ್ ಮಾಡಲಿಕ್ಕೆ ಡೆಮೋ ಅನ್ನೋ ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು. ಓಕೆ, ಈಗ ಆ ಡೈರೆಕ್ಟ್ರಿಗೆ ನಾನು ಸ್ವಿಚ್ ಆಗಬೇಕಂದ್ರೆ ಅದಕ್ಕೆ ಕಮ್ಯಾಂಡ್ cd ಚೇಂಜ್ ಡೈರೆಕ್ಟ್ರಿ ಟು ಡೆಮೋ. ಈಗ ಡೆಮೋ ಡೈರೆಕ್ಟ್ರಿ ಬಂದೆ. ಇಲ್ಲಿ ಯಾವುದೇ ಫೈಲ್ಸ್ ಕ್ರಿಯೇಟ್ ಮಾಡಿಲ್ಲ. ಫೈಲ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಒಂದು ಕಮ್ಯಾಂಡ್ ಟಚ್ ಫೈಲ್ 1. ದೆನ್ ಅಗೇನ್ ಮಲ್ಟಿಪಲ್ ಫೈಲ್ಸ್ ಇಫ್ ಯು ವಾಂಟ್ ಟು ಕ್ರಿಯೇಟ್, ಟಚ್ file 2, file 3, file 4. ಜಸ್ಟ್ ಅನ್ ಎಕ್ಸಾಂಪಲ್. ಸೊ ನೀವು ಫೈಲ್ ನೇಮ್ ಏನಾದರೂ ಕೊಡ್ಬೋದು. ಕ್ರಿಯೇಟ್ ಆಯಿತು. ಈಗ ಕ್ರಿಯೇಟ್ ಆಗಿರೋದನ್ನ ಚೆಕ್ ಮಾಡಲಿಕ್ಕೆ -l ಅಂತ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕಾಮನ್ನಾಗಿ ls ಅಂತಲೂ ಯೂಸ್ ಮಾಡ್ಬೋದು. ಸೊ ನಾನು 4 ಫೈಲ್ಸ್ ಕ್ರಿಯೇಟ್ ಮಾಡಿದೆ. 4 ಫೈಲ್ಸನ್ನು ಇಲ್ಲಿ ಔಟ್ಪುಟ್ ಟರ್ಮಿನಲ್ಲೇ ನನಗೆ ಫೆಚ್ ಮಾಡಿ ಲಿಸ್ಟಿಂಗ್ ಕೊಡುತ್ತೆ. ನೆಕ್ಸ್ಟ್ ರಿಮೂವ್ ಕಮ್ಯಾಂಡ್. ಸೊ ಈ ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್ನ ನಾವು ರಿಮೂವ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದರಲ್ಲೇ ನಾನೊಂದು ಫೈಲ್ 2 ಅನ್ನೋ ಫೈಲ್ನ ಡಿಲೀಟ್ ಮಾಡಬೇಕು. ಆವಾಗ rm ರಿಮೂವ್ ಶಾರ್ಟ್ ಫಾರ್ಮ್ rm
ಫೈಲ್ 2 ಆ ಫೈಲ್ ನೇಮ್ನ ಮೆನ್ಷನ್ ಮಾಡಬೇಕು. ಆವಾಗ ಕೇಳುತ್ತೆ ಈ ಫೈಲ್ನ ಅಂದರೆ ವಾರ್ನಿಂಗ್, ಈ ಫೈಲ್ನ ಡಿಲೀಟ್ ಮಾಡಬೇಕಾ ಅಥವಾ ರಿಮೂವ್ ಮಾಡಬೇಕಾ ಅಂತ ಕೇಳುತ್ತೆ. ಅದಕ್ಕೆ ನೀವು ಎಸ್ ಅಂತ ಟೈಪ್ ಮಾಡಬೇಕು. ಸೊ ಫುಲ್ ವರ್ಡ್ ಎಸ್ ಅಂತಲೂ ಟೈಪ್ ಮಾಡ್ಬೋದು, ಇಲ್ಲ ಶಾರ್ಟಾಗಿ ವೈ ಅಂತಲೂ ಕೂಡ ನೀವು ಟೈಪ್ ಮಾಡ್ಬೋದು. ಸೊ ಈಗ ಡಿಲೀಟ್ ಆಗೋಯ್ತು. ನಾವು ಯು ಕ್ಯಾನ್ ಕ್ರಾಸ್ ಚೆಕ್ ವೆದರ್ ದಟ್ ಫೈಲ್ ಈಸ್ ಎಕ್ಸಿಸ್ಟೆಡ್ ಆರ್ ವಾಟ್. ಸಿ ಫೈಲ್ 2 ಅನ್ನೋ ಫೈಲ್ ರಿಮೂವ್ ಆಗೋಯ್ತು ಆರ್ ಡಿಲೀಟ್ ಆಗೋಯ್ತು. ಸೊ ಈ ಥರ RM ಕಮಾಂಡಿಂದ ನಾವು ಫೈಲ್ನ ಡಿಲೀಟು ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು. ಸೇಮ್ ವೇ ಡೈರೆಕ್ಟ್ರಿ ಕೂಡ ಕಾಪಿ ಮಾಡೋದಕ್ಕೆ. ಸೊ ಈಗ ನಾನು ಇದೆಲ್ಲ ಎಂಟಿ ಫೈಲ್ಸ್, ಇದರಲ್ಲಿ ಏನೂ ಇಲ್ಲ. ಜಸ್ಟ್ ಟಚ್ ಕಮಾಂಡ್ ಯೂಸ್ ಮಾಡಿ ಎಂಟಿ ಫೈಲ್ಸ್ನ ಕ್ರಿಯೇಟ್ ಮಾಡಿದೆ. ಸಪೋಸ್ ಇಫ್ ಯು ವಾಂಟ್ ಟು ಏನೋ ಕಂಟೆಂಟ್ನ ಆ್ಯಡ್ ಮಾಡಬೇಕಂತಂದರೆ ಸಮ್ ಎಡಿಟರ್ಸ್ನ ಯೂಸ್ ಮಾಡಬೇಕು. ಸೊ ಲೈನೆಕ್ಸಲ್ಲಿ ಮೋಸ್ಟ್ ಪ್ರಿಫರಬಲ್ ಆಗಿ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋದು ವಿಮ್ ಅಥವಾ VI ಅಥವಾ ನ್ಯಾನೋ ಎಡಿಟರ್ನ ಯೂಸ್ ಮಾಡ್ತೀವಿ. ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ವಿಮ್ ಎಡಿಟರ್ನ ಯೂಸ್ ಮಾಡ್ತೀನಿ. ಈಗ ಫೈಲ್ 1ಗೆ ಸಮ್ ಕಂಟೆಂಟ್ನ ಆ್ಯಡ್ ಮಾಡೋಣ. ಸೊ ಈ ಎಡಿಟರ್ ಒಳಗಡೆ ಬಂದ್ವಿ. ಈ ಎಡಿಟರ್ ಇನ್ಸೈಡ್ ಮೆಸೇಜು ಅಥವಾ ಡೇಟಾನ ಆ್ಯಡ್ ಮಾಡಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಟೈಪ್ ಐ ಟು ಇನ್ಸರ್ಟ್ ದಿಸ್ ಆಲ್ಫಾಬೆಟ್ಸ್ ಆರ್ ಮೆಸೇಜ್. ಸೊ ಇದಕ್ಕೆ ಒಂದು ಸಮ್ ಡಮ್ಮಿ ಕಂಟೆಂಟನ್ನು ಕೊಡ್ತೀನಿ. ಹಲೋ, ವೆಲ್ಕಮ್ ಟು ಲೈನೆಕ್ಸ್ ಅಂತ ಕೊಡ್ತೀನಿ. ಯು ಕ್ಯಾನ್ ಗಿವ್ ಎನಿ ಡೇಟಾ ಆರ್ ಎನಿ ಕಂಟೆಂಟ್. ಸೊ ಈಗ ಫೈಲಲ್ಲಿ ಡೇಟಾ ಇದೆ. ಈಗ ಫೈಲ್ 3 ಮತ್ತು ಫೈಲ್ 4ಅಲ್ಲಿ ಏನೂ ಇಲ್ಲ. ಸಿ ಫಾರ್ ಎಕ್ಸಾಂಪಲ್ ಫೈಲ್ 3. ಸೊ ಇಟ್ಸ್ ಅ ಎಂಪ್ಟಿ ಫೈಲ್ ಅಲ್ವಾ. ಸೊ ನಾನೇನು ಡಿಸ್ಟರ್ಬ್ ಮಾಡಲ್ಲ ಇಲ್ಲಿ. ಇವಾಗ ಈಗ ಫೈಲ್ 1ನಲ್ಲಿರೋ ಕಂಟೆಂಟ್ನ ಫೈಲ್ 3ಗೆ ಕಾಪಿ ಮಾಡಬೇಕಂದ್ರೆ ಹೇಗೆ, ಅದಕ್ಕೆ ಒಂದು ಕಮ್ಯಾಂಡು CP ಸೋರ್ಸ್ ಫೈಲ್ 1 ಎಲ್ಲಿಂದ ನೀವು ಡೇಟಾನ ಮೂವ್ ಮಾಡಬೇಕು ಅಥವಾ ಕಾಪಿ ಮಾಡಬೇಕು. ಫೈಲ್ 1 ಟು ವಿಚ್ ಫೈಲ್ ಡೆಸ್ಟಿನೇಷನ್, ಅಂದರೆ ಯಾವ ಫೈಲಿಗೆ ನೀವು ಕಾಪಿ ಮಾಡಬೇಕು. ಫೈಲ್ 3 ಓವರ್ ರೈಟ್ ಕೇಳುತ್ತೆ, ಎಸ್ ಅಂತ ಕೊಡಬೇಕು. ದಟ್ಸ್ ಇಟ್. ಈಗ ಫೈಲ್ ಕಂಟೆಂಟು ಫೈಲ್ 1 ಮತ್ತು ಫೈಲ್ 1ಇಂದ ಫೈಲ್ 3ಗೆ ಕಾಪಿ ಆಗಿರುತ್ತೆ. ನೀವು ಕ್ಯಾನ್ ಗೋ ಆ್ಯಂಡ್ ಚೆಕ್ ನಾವು ಫೈಲ್ 3. ಸಿ ಬಿಫೋರ್ ಎಂಟಿ ಫೈಲ್ ಇತ್ತು, ಇವಾಗ ಫೈಲ್ 1 ಕಂಟೆಂಟ್ ಅಥವಾ ಮೆಸೇಜ್ ಇಲ್ಲಿಗೆ ಕಾಪಿ ಆಯಿತು. ಸೊ ಈ ಥರ ನಾವು ಕಂಟೆಂಟ್ನ ಕಾಪಿ ಮಾಡ್ಬೋದು ಫೈಲ್ಸ್ ಟು ಫೈಲ್ ಆರ್ ಡೈರೆಕ್ಟ್ರಿ ಟು ಡೈರೆಕ್ಟ್ರಿ ಬೈ ಯೂಸಿಂಗ್ CP ಕಮ್ಯಾಂಡ್. ಅದೇ ಥರ ನಾನು ಕ್ಲಿಯರ್ ಮಾಡ್ತೀನಿ ಸ್ಕ್ರೀನ್. ಅದೇ ಥರ ನಾವು ಫೈಲ್ ನೇಮ್ನ ರೀನೇಮ್ ಮಾಡೋದು ಹೇಗೆ, ಅದಕ್ಕೆ ಕಮ್ಯಾಂಡು MV. ಈಗ ಫೈಲ್ 1 ಅನ್ನೋ ಫೈಲ್ನ ಅದು ಸೋರ್ಸ್ ಫೈಲ್ ಆಗುತ್ತೆ, ಅದನ್ನು ನಾನು ರೀನೇಮ್ ಮಾಡಬೇಕು. ಏನಂತ ಡೆಮೋ 1 ಅಂತ ಡೆಮೋ ಫೈಲ್ ಅಂತ ಕೊಡ್ತೇನೆ. ಇದು ಡೆಮೋ ಫೈಲ್ ಅಂತ ನೇಮ್ ಚೇಂಜ್ ಆಗುತ್ತೆ. ಇವಾಗ ಚೆಕ್ ಮಾಡಿ. ಇನ್ನೂ ಬ್ರೀಫಾಗಿ ಬೇಕಂದರೆ ಮುಂಚೆ ಫೈಲ್ 1 ಅಂತ ಇತ್ತು, ಇವಾಗ ಡೆಮೋ ಫೈಲ್ ಅಂತ ಚೇಂಜ್ ಆಯಿತು. ಸೊ ದಿಸ್ ಈಸ್ ಕಾಲ್ಡ್ ರೀನೇಮಿಂಗ್ ದ ಫೈಲ್. ಅದೇ ಥರ ಡೈರೆಕ್ಟ್ರಿನೂ ಕೂಡ ನಾವು ಮಾಡ್ಬೋದು. ಸೊ ಅದಕ್ಕೆ ಕಮ್ಯಾಂಡು MV. ನೆಕ್ಸ್ಟ್ ಇನ್ನೊಂದು ಬೇಸಿಕ್ ಕಮ್ಯಾಂಡ್ ಯಾವಾಗಲೂ ಯೂಸ್ ಮಾಡ್ತೀವಿ ಇನ್ ದ ಪ್ರೊಡಕ್ಷನ್ ಎನ್ವಿರಾನ್ಮೆಂಟಲ್ಲೂ ಕೂಡ. ಸೊ ಕ್ಯಾಟ್ ಕಮ್ಯಾಂಡ್ ಏನು ಮಾಡುತ್ತೆ, ಆ ಪರ್ಟಿಕ್ಯುಲರ್ ಫೈಲ್ ನೀವು ಯಾವುದು ಸ್ಪೆಸಿಫೈ ಮಾಡ್ತೀರಾ ಆ ಫೈಲ್ದು ಕಂಟೆಂಟ್ನ ಈ ಪ್ರಾಂಪ್ಟಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಡೆಮೋ ಫೈಲ್, ಅದರಲ್ಲಿ ಅಲೋ ವೆಲ್ಕಮ್ ಟು ಲೈನೆಕ್ಸ್ ಅಂತ ಕಂಟೆಂಟ್ ಇದೆ, ಅದನ್ನು ಇಲ್ಲಿ ಆ್ಯಸ್ ಇಟ್ ಈಸ್ ಇಲ್ಲಿ ಪ್ರಿಂಟ್ ಮಾಡುತ್ತೆ. ಸೊ ಇದು ಕ್ಯಾಟ್ ಕಮ್ಯಾಂಡಿದು ವಿಶೇಷತೆ. ಇಲ್ಲಿ ನಾವು ಯಾವುದೇ ಥರದ ಮಾಡಿಫಿಕೇಷನ್ ಆಗಲಿ ಆ್ಯಡಿಂಗ್ ಡಿಲೀಷನ್ ಆರ್ ಎನಿಥಿಂಗ್ ಮಾಡಿಫಿಕೇಷನ್ ಮಾಡೋಕ್ಕಾಗಲ್ಲ. ಜಸ್ಟ್ we can read it, ಅಂದರೆ it will read and fetch the data in the output terminal. So these are the basic commands of Linux. ಯಾವ್ದು ls, pwd, then cd, then
touch, then mkdir, then rm, then cp, then mv, then cat. So these are the basic commands in day-to-day life in the production environment, in the organization or corporate sector. We will use it. Okay. ಸೊ ನಾವು ಇಲ್ಲಿವರೆಗೂ ನೋಡಿದ್ವಿ ಬೇಸಿಕ್ಸ್ ಆಫ್ ಲೈನೆಕ್ಸ್ ಕಮಾಂಡ್ಸ್. ನೆಕ್ಸ್ಟ್ ಯೂಸರ್ ಮ್ಯಾನೇಜ್ಮೆಂಟ್. ಲೈನೆಕ್ಸ್ನಲ್ಲಿ ಯೂಸರ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡೋದು, ಯೂಸರ್ಸ್ನ ಹೇಗೆ ಮ್ಯಾನೇಜ್ ಮಾಡೋದು. ಫಸ್ಟ್ ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ, ಲೈನೆಕ್ಸ್ ಬಂದುಬಿಟ್ಟು ಮಲ್ಟಿ ಯೂಸರ್ ಆಕ್ಸೆಸ್, ಮಲ್ಟಿಪಲ್ ಯೂಸರ್ಸ್ ದೇ ಕ್ಯಾನ್ ಆಕ್ಸೆಸ್ ದ ಆಪ್ರೇಟಿಂಗ್ ಸಿಸ್ಟಮ್. ಸೊ ಅವಾಗ ಈ ಲೈನೆಕ್ಸ್ ಈ ಪ್ರಾಂಪ್ಟ್ ಸರ್ವರಲ್ಲಿ ಅಥವಾ ಈ ಮಿಷಿನ್ನಲ್ಲಿ ಮಲ್ಟಿಪಲ್ ಯೂಸರ್ಸ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ನಾನು ಒಂದು ಫ್ರೆಶ್ ಪ್ರಾಂಪ್ಟಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಕಮಾಂಡ್ ಯೂಸರ್ ಆ್ಯಡ್, ಫಾರ್ ಎಕ್ಸಾಂಪಲ್ ಸಮ್ ನೇಮ್ ಐ ಕ್ಯಾನ್ ಗಿವ್, ಎನಿ ನೇಮ್ ಯು ಕ್ಯಾನ್ ಗಿವ್. ಅದಕ್ಕೆ SMK ಅಂತ ಕೊಡ್ತೀನಿ. ದಿಸ್ ಇಸ್ ದ ಶಾರ್ಟ್ ಫಾರ್ಮ್ ಆಫ್ ಮೈ ನೇಮ್. ಸೊ ಯೂಸರ್ ಆ್ಯಡ್ ಆಯಿತು. ಅದು ಓಕೆ, ಸಾರಿ, ದಿಸ್ SMK ಅನ್ನೋ ಯೂಸರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ಸೊ ಐ ಕಾಂಟ್ ಕ್ರಿಯೇಟ್ ದಿಸ್ ಒನ್. ಓಕೆ, ಯು ಕ್ಯಾನ್ ಕ್ರಿಯೇಟ್ ಸಮ್ ಅದರ್ ಯೂಸರ್. ಲೆಟ್ ಇಟ್ ಬಿ what you can okay, keep it as Ravi. User created with ಈ ಯೂಸರ್ ಕ್ರಿಯೇಟ್ ಆಗಿರೋದನ್ನ ಚೆಕ್ ಮಾಡೋದಕ್ಕೆ ಏನು ಕಮಾಂಡ್ ಅಂತಂದರೆ cat /etc/password. ಸಿ, ರವಿ ಅನ್ನೋ ಯೂಸರ್ ಕ್ರಿಯೇಟ್ ಆಯಿತು ಅಂತ ಅರ್ಥ. ಸೊ ಅದನ್ನು ಇಲ್ಲಿ ನಾವು ಲಿಸ್ಟ್ ಮಾಡ್ಬೋದು. ಮತ್ತು ನಾವು ಪಾಸ್ವರ್ಡ್ನ ಕೂಡ ಸೆಟ್ ಮಾಡ್ಬೋದು ಈ ಯೂಸರಿಗೆ. ಹೇಗೆಪ್ಪ ಅಂದರೆ ಕಮ್ಯಾಂಡು ಪಾಸ್ವರ್ಡ್ ರವಿ ಯೂಸರ್ ನೇಮ್. ಸೊ ಇವಾಗ ಒಂದು ಪಾಸ್ವರ್ಡ್ ಕೊಡೋಣ. ನಾನಿಲ್ಲಿ ಕೊಡ್ತೀನಿ 1 2 3 ಅಂತ. ಸೊ 8 ಮಿನಿಮಮ್ 8 ಕ್ಯಾರೆಕ್ಟರ್ಸು. ಇಟ್ಸ್ ಅ ವಾರ್ನಿಂಗ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಅಹೆಡ್. 1 2 3. ಸೊ ಅಥೆಂಟಿಕೇಟ್ ಅಪ್ಡೇಟೆಡ್ ಸಕ್ಸಸ್ಫುಲಿ. ನಾವು ಈಗ ಕ್ರಿಯೇಟೆಡ್ ಪಾಸ್ವರ್ಡ್ನ ಚೆಕ್ ಮಾಡೋದಕ್ಕೆ cat /etc ಶಾಡೋ ಕಮಾಂಡ್ ಯೂಸ್ ಮಾಡ್ತೀವಿ. ಸೊ ಈ ಶಾಡೋ ಕಮಾಂಡಲ್ಲಿ ರವಿ ಯೂಸರಿಗೆ ಜಸ್ಟ್ ಕ್ರಿಯೇಟೆಡ್ ಪಾಸ್ವರ್ಡ್ ಬಂದುಬಿಟ್ಟು ಈ ಥರ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ನಾನು ಜಸ್ಟ್ 1 2 3 ಅಂತ ಕೊಟ್ಟಿರ್ತೀನಿ. ಸೊ ಬೇಸ್ಡ್ ಆನ್ ಸಮ್ ಅಲ್ಗಾರಿದಮ್ ಇನ್ ದ ಬ್ಯಾಕ್ ಎಂಡ್, ಲೈನೆಕ್ಸ್ ಡೈರೆಕ್ಟಾಗಿ 1 2 3 ಅಂತ ಸೇವ್ ಮಾಡಿರಲ್ಲ, ಇನ್ ಎನ್ಕ್ರಿಪ್ಟೆಡ್ ವೇನಲ್ಲಿ ಕೀನ ಸ್ಟೋರ್ ಮಾಡಿರುತ್ತೆ. ಆ ಎನ್ಕ್ರಿಪ್ಟೆಡ್ ಕೀನ ಇಲ್ಲಿ ನಮಗೆ ಈ ಥರ ಕಾಂಬಿನೇಷನಲ್ಲಿ ತೋರಿಸುತ್ತೆ, ನಂಬರ್ಸು, ಡಿಜಿಟ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲದನ್ನು. ಸೊ ಇದನ್ನು ನಾವು ಡಿಕ್ರಿಪ್ಟ್ ಮಾಡೋಕ್ಕಾಗಲ್ಲ. ಒನ್ಸ್ ಇಟ್ ಈಸ್ ಎನ್ಕ್ರಿಪ್ಟೆಡ್, ವಿ ನೆವರ್ ಬಿ ಡಿಕ್ರಿಪ್ಟೆಡ್ ಬೈ ಯೂಸರ್. ಸೊ ಅದಕ್ಕೆ ನಾವು ಲೈನೆಕ್ಸ್ನ ವೆರಿ ಸೆಕ್ಯೂರ್ ಅಂಡ್ ಸೆಕ್ಯೂರಿಟಿ ಜಾಸ್ತಿ ಇನ್ವಾಲ್ವ್ ಆಗಿರೋದು ಇದರಲ್ಲಿ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ದು. ಸೊ ನೋ ಬಡಿ ಕಾಂಟ್ ಡಿಸ್ಟರ್ಬ್ ದಿಸ್ ಪಾಸ್ವರ್ಡ್ ಆರ್ ನೋ ಬಡಿ ಕಾಂಟ್ ಹ್ಯಾಕ್ ದಿಸ್ ಒನ್. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಈ ಥರ ಯೂಸರ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಬೋದು. ನೆಕ್ಸ್ಟ್, ಇಫ್ ಯು ವಾಂಟೆಡ್ ಟು ಗೋ ಫಾರ್ ಆ ಯೂಸರ್ಗೆ ಸ್ವಿಚಿಂಗ್ ದ ಯೂಸರ್ ಕ್ರಿಯೇಟ್ ಮಾಡಿದ್ವಿ. ನಾವು ಐ ವಾಂಟ್ ಟು ಸ್ವಿಚ್ ಟು ದ ಕ್ರಿಯೇಟೆಡ್ ಯೂಸರ್. ಅದಕ್ಕೆ SU ರವಿ ಅಂತ ನಾನು ಕ್ರಿಯೇಟ್ ಮಾಡಿದ್ದು. ಇವಾಗ ಮುಂಚೆ ರೂಟ್ ಅಂತ ಇತ್ತು, ಇವಾಗ ರವಿ ಅಂತ ಚೇಂಜ್ ಆಯಿತು. ಅಂದರೆ ಯೂಸರ್ ಸ್ವಿಚ್ ಟು ರವಿ. ರೂಟ್ ಬಂದುಬಿಟ್ಟು ಸೂಪರ್ ಯೂಸರ್, ರವಿ ಅನ್ನೋದು ನಾನ್ ರೂಟ್ ಯೂಸರ್. ನಾವು ಚೆಕ್ ಹೂ ಆಮ್.
ನಾನು ಯಾರು ಅಂತ ಚೆಕ್ ಮಾಡಬೇಕಂದ್ರೆ ಪ್ರೊಡಕ್ಷನ್ ಎನ್ವಿರಾನ್ಮೆಂಟಲ್ಲಿ ಮಲ್ಟಿಪಲ್ ಯೂಸರ್ಸ್ ಮಲ್ಟಿಪಲ್ ಪ್ಯಾರಲಲ್ ಆಗಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತಾರೆ. ಆವಾಗ ಯೂಸರ್ ಯಾರು ಅಂತ ಚೆಕ್ ಮಾಡಲಿದ್ದಕ್ಕೆ ಹೂ ಆಮ್ ಐ ದಿಸ್ ಕಮೆಂಟ್ ವಿ ವಿಲ್ ಯೂಸ್ ಇಟ್. ಸಿ ರವಿ ಅಂತ ಕೊಡುತ್ತೆ. ದಿಸ್ ಈಸ್ ದ ಔಟ್ಪುಟ್ ಆಫ್ ದಿಸ್ ಕಮ್ಯಾಂಡ್. ಅರ್ಥ ಆಯ್ತಲ್ಲ ಇಲ್ಲಿವರೆಗೂ? ಸೊ ಈ ಥರ ನಾವು ಯೂಸರ್ನ ಕ್ರಿಯೇಟ್ ಮಾಡ್ಬೋದು, ಪಾಸ್ವರ್ಡ್ನ ಸೆಟ್ ಮಾಡ್ಬೋದು, ಮತ್ತು ಯೂಸರ್ನ ಸ್ವಿಚ್ ಮಾಡಿಕೊಂಡು ಅಲ್ಲಿ ಸೇಮ್ ಆ್ಯಕ್ಟಿವಿಟೀಸ್ ಕ್ರಿಯೇಟಿಂಗ್ ದ ಫೈಲ್, ಕ್ರಿಯೇಟಿಂಗ್ ದ ಡೈರೆಕ್ಟರಿ, ದೆನ್ ಫೆಚಿಂಗ್ ದ ಫೈಲ್. ಸೊ ಆಲ್ ದ ಡೇಟಾ ವಿ ಕ್ಯಾನ್ ಮ್ಯಾನೇಜ್ ಓವರ್ ಹಿಯರ್. ಅದೇ ಥರ ಯೂಸರ್ಸ್ನ ಯಾವ ಥರ ಕ್ರಿಯೇಟ್ ಮಾಡಿ ಅದೇ ಥರ ಗ್ರೂಪ್ ಕೂಡ ನಾವು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ ದ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಒಬ್ಬ ಸಿಂಗಲ್ ಡೆವಲಪರು, ಸಿಂಗಲ್ ಟೆಸ್ಟರ್ ಇರಲ್ಲ. ಅಂದರೆ ಹ್ಯೂಜ್ ನಂಬರ್ ಆಫ್ ಪೀಪಲ್ ವಿಲ್ ಬಿ ದೇರ್ ಟು ವರ್ಕ್ ಅಂಡರ್ ಸಿಂಗಲ್ ಪ್ರಾಜೆಕ್ಟ್. ಆ ಟೈಮಲ್ಲಿ ನಾವು ಗ್ರೂಪಾಗಿ ಗ್ರೂಪನ್ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಕಮ್ಯಾಂಡ್ ಏನಂದರೆ ಗ್ರೂಪ್ ಆ್ಯಡ್, ಫಾರ್ ಎಕ್ಸಾಂಪಲ್ ಡೆವಾಪ್ಸ್ ಅಂತ ಕೊಡ್ತೀನಿ. ನೇಮ್, ಗ್ರೂಪ್ ನೇಮ್ ಏನಾದರೂ ಕೊಡ್ಬೋದು. ಈಗ ಡೆವಾಪ್ಸ್ ಟೀಮ್ ಕ್ರಿಯೇಟ್ ಮಾಡಬೇಕಂತಂದರೆ ಡೆವಾಪ್ಸ್ ಅಂತ ಕೊಟ್ಟಿದ್ದೆ. ಜಸ್ಟ್ ಎನ್ ಎಕ್ಸಾಂಪಲ್. ಪರ್ಮಿಷನ್ ಡಿನೈಡ್ ಬಿಕಾಸ್ ಗ್ರೂಪ್ ಈಸ್ ಓಕೆ. ನಂದು ETC ಡೈರೆಕ್ಟ್ರಿನಲ್ಲಿ ಗ್ರೂಪ್ ಬಂದುಬಿಟ್ಟು ಲಾಕ್ ಆಗಿದೆ. ನಾನು ಈಗ ಬೇರೆ ಅಂದರೆ ಐ ಆಮ್ ನಾಟ್ ಎ ರೂಟ್ ಯೂಸರ್. ರವಿ ಅನ್ನೋ ಯೂಸರಲ್ಲಿ ಇದ್ಕೊಂಡು ನಾನು ಗ್ರೂಪ್ನ ಆ್ಯಡ್ ಮಾಡ್ತಿದ್ದೀನಿ. ದಿಸ್ ಈಸ್ ನಾಟ್ ಪಾಸಿಬಲ್. ಲೈನೆಕ್ಸಲ್ಲಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಯಾವುದೇ ಥರದನ್ನ ಯೂಸರ್ ಅಥವಾ ಗ್ರೂಪನ್ನು ಕಾನ್ಫಿಗರ್ ಮಾಡಬೇಕಂತಂದರೆ ಆಲ್ವೇಸ್ ಯು ಶುಡ್ ಬಿ ಇನ್ ರೂಟ್ ಯೂಸರ್. ರೂಟ್ ಯೂಸರ್ ಆಗಿಯೇ ನೀವು ಇದೆಲ್ಲ ಮಾಡಬೇಕು. ಸೊ ನಾನ್ ರೂಟ್ ಯೂಸರಿಂದ ಗ್ರೂಪ್ ಮತ್ತು ಯೂಸರ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ SU ರೂಟ್ ಪಾಸ್ವರ್ಡ್ ಕೇಳುತ್ತೆ, ಅದನ್ನು ಸೆಟ್ ಮಾಡಿರೋ ಪಾಸ್ವರ್ಡಿಂದ ಲಾಗ್. ಸೊ ಇವಾಗ ಗ್ರೂಪ್ ಚೆಕ್ ಮಾಡಿ, ಗ್ರೂಪ್ ಆ್ಯಡ್ ಡೆವಾಪ್ಸ್. ಸೊ ಕ್ರಿಯೇಟೆಡ್. ಸೊ ಈಗ ಕ್ರಿಯೇಟೆಡ್ ಗ್ರೂಪ್ನ ಚೆಕ್ ಮಾಡೋದಕ್ಕೆ /etc/group ಈ ಕಮಾಂಡ್ ಯೂಸ್ ಮಾಡ್ತೀವಿ. ಓಕೆ, ಸಿ ಡೆವಾಪ್ಸ್ ಅನ್ನೋ ಗ್ರೂಪ್ ಕ್ರಿಯೇಟ್ ಆಯಿತು. ಈ ಥರ ನಾವು ಗ್ರೂಪನ್ನು ಕ್ರಿಯೇಟ್ ಮಾಡೋದು. ಅಂದರೆ ಆಲ್ವೇಸ್ ಕೀಪ್ ಇನ್ ಮೈಂಡ್, ಯೂಸರ್ ಯಾವುದೇ ಥರದ ಕಾನ್ಫಿಗರೇಷನ್ ನೀವು ಮಾಡಬೇಕಂದ್ರೆ ಯು ಶುಡ್ ಬಿ ಆಲ್ವೇಸ್ ರೂಟ್ ಯೂಸರ್. ಥ್ರೂ ರೂಟ್ ಯೂಸರ್ ಓನ್ಲಿ ಯು ಕ್ಯಾನ್ ಪರ್ಫಾರ್ಮ್ ರೂಟ್ ಲೆವೆಲ್ ಕಾನ್ಫಿಗರೇಷನ್ ಥಿಂಗ್ಸ್ ಅಂತ ಅರ್ಥ. ಓಕೆ. Okay, in this session, we will discuss about the file permissions in Linux operating system. Okay, why file permissions important in Linux ಅಂತಂದ್ರೆ it controls how to read a file and execute a file, either file or directory. So file permission is nothing but ಎರಡಕ್ಕೂ ಫೈಲ್ಸಿಗೂ ಮತ್ತೆ ಡೈರೆಕ್ಟರಿ ಎರಡಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ಫೈಲ್ಸ್ ಅಂಡ್ ಡೈರೆಕ್ಟರೀಸ್ ಇವ್ ಎರಡಕ್ಕೂ ಕೂಡ ಡಿಫಾಲ್ಟ್ ಆಗಿ ನಾವು ಪರ್ಮಿಷನ್ಸ್ ನ ಸೆಟ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಇದ್ರ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಬೋದು ಯಾರು ಆ ಫೈಲ್ಸ್ ಅಂಡ್ ಡೈರೆಕ್ಟರೀಸ್ ನ ಆಕ್ಸೆಸ್ ಮಾಡಬಹುದು, ಯಾರಿಗೆ ಪರ್ಟಿಕ್ಯುಲರ್ ಫೈಲ್ಸ್. ಇದು ಮೇನ್ ಕನ್ಸರ್ನ್ ಬಂದ್ಬಿಟ್ಟು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ. ಸೊ ಫೈಲ್ಸ್ ನ ರಿಸ್ಟ್ರಿಕ್ಷನ್ಸ್ ಮಾಡಬಹುದು ಬೈ ಸೆಟ್ಟಿಂಗ್ ದ ಪರ್ಮಿಷನ್ಸ್. ಸೊ ಆ ಪರ್ಮಿಷನ್ಸ್ ನ 3 ಡಿಫ್ರೆಂಟ್ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ರೀಡ್, ರೈಟ್ ಅಂಡ್ ಎಕ್ಸಿಕ್ಯೂಟ್. ಸೊ ಇದು ಟೈಪ್ಸ್ ಆಫ್ ಪರ್ಮಿಷನ್ಸ್. ರೀಡ್ ಏನ್ ಮಾಡುತ್ತೆ ಅಂದ್ರೆ ಹೌ ಟು ರೀಡ್ ಎ ಫೈಲ್. ರೀಡ್, ರೈಟ್ ಅಂಡ್ ಎಕ್ಸಿಕ್ಯೂಟ್. ಅಂದ್ರೆ
ಫೈಲ್ ನ ಯಾರಿಗೆ ರೀಡ್ ಪರ್ಮಿಷನ್ ಇದೆ, ರೈಟ್ ಪರ್ಮಿಷನ್ ಇದೆ, ಮತ್ತೆ ಎಕ್ಸಿಕ್ಯೂಟ್ ಪರ್ಮಿಷನ್, ಇದನ್ನ ನಾವು ಇಂಡಿವಿಜುವಲ್ ಆಗಿ ಕಾನ್ಫಿಗರ್ ಮಾಡಬಹುದು. ಓಕೆನಾ? ಸೊ ಯೂಸರ್ಸ್ ಮತ್ತೆ ಗ್ರೂಪ್ ಲಾಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಆ ಯೂಸರ್ಸ್ ಗೆ ಪರ್ಟಿಕ್ಯುಲರ್ ಯೂಸರ್ಸ್ ಗೆ ನಾವು ಪರ್ಮಿಷನ್ ಸೆಟ್ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ಮೇನ್ ಕನ್ಸರ್ನ್ ಸೆಕ್ಯೂರಿಟಿ ಪರ್ಪಸ್. ಓಕೆ, ಸೊ ನಾವು ಯೂಸರ್ಸ್ ಯಾರು ಅಂತ ನೋಡಿದ್ವಲ್ಲ ಲಾಸ್ಟ್ ಟೈಮ್, ಯೂಸರ್, ಗ್ರೂಪ್ ಅಂಡ್ ಅದರ್ಸ್. ಅಂದ್ರೆ ಯೂಸರ್ಸ್ ಅಂದ್ರೆ ಹೂ ಕ್ರಿಯೇಟೆಡ್ ದಟ್ ಫೈಲ್, ಗ್ರೂಪ್ ಮೀನ್ಸ್ ಅದರ್ ಗ್ರೂಪ್ ಪೀಪಲ್, ಅದರ್ಸ್ ಮೀನ್ಸ್ ಅದ್ ಔಟ್ಸೈಡ್ ದ ಗ್ರೂಪ್. ಸೊ ಈಚ್ ಅಂಡ್ ಎವ್ರಿ ಯೂಸರ್ಸ್ ಗೆ ನಾವು ಈ ತರ ರೀಡ್, ರೈಟ್, ಎಕ್ಸಿಕ್ಯೂಟ್ ಪರ್ಮಿಷನ್ ಸೆಟ್ ಮಾಡೋದ್ರಿಂದ ಆ ಫೈಲ್ ಮತ್ತೆ ಡೈರೆಕ್ಟರೀಸ್ ಕಂಟೆಂಟ್ ನ ಪ್ರಾಪರ್ ಆಗಿ ನಾವು ಸೆಕ್ಯೂರಿಟಿ ಅಲೋಕೇಟ್ ಮಾಡಬಹುದು. ಓಕೆ, ಇದನ್ನ ನಾನು ಟರ್ಮಿನಲ್ ಅಲ್ಲಿ ಹೇಗೆ ಸೆಟ್ ಮಾಡಿರ್ತಾರೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ VM ವರ್ಕ್ ಸ್ಟೇಷನ್ ಯೂಸ್ ಮಾಡ್ತಾ ಇದ್ದೀನಿ ಲೈನೆಕ್ಸ್ ಸರ್ವರ್ ಗೆ. ಸೊ ಇಲ್ಲಿ ಬಂದ್ಬಿಟ್ಟು ಸಾಯಿ ಅನ್ನೋ ಯೂಸರ್ ಅಲ್ಲಿ ಇದ್ದೀನಿ, ಬಟ್ ನನಗೆ ರೂಟ್ ಲೆವೆಲ್ ಕಾನ್ಫಿಗರೇಷನ್ ಬೇಕು, ಅದಕ್ಕೆ ಸ್ವಿಚ್ ಟು ರೂಟ್ ಯೂಸರ್. ಸೊ ಅಥೆಂಟಿಕೇಶನ್ ಕೇಳುತ್ತೆ, ಸೊ ವಿಚ್ ಐ ಸೆಟ್ ಪಾಸ್ವರ್ಡ್. Now Sai to root user, I switch it. Next, how to give the permission of a particular file. ಅದಕ್ಕೆ command ls-help. It lists the each and every files and directory which is available or created in this directory or in this directory from the root user. We'll see, these are right now in this machine as a in the from the root user in the home directory. These are the files and folders are available. So you can differentiate. ಯಾವ ತರ ಅಂದ್ರೆ ನೋಡಿ, D represents directory. ಇಲ್ಲಿ ಡೆಮೋ ಅನ್ನೋದು ಡೈರೆಕ್ಟರಿ, ಡಾಕರ್ ಅನ್ನೋದು ಡೈರೆಕ್ಟರಿ, ಬ್ಲೂ ಕಲರ್ ಅಲ್ಲಿ ಏನೇ ಮೆನ್ಷನ್ ಆಗಿದೆ, ಪ್ಲಸ್ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಪೊಸಿಷನ್ ರೆಪ್ರೆಸೆಂಟ್ಸ್ ಡೈರೆಕ್ಟರಿ ಅಂತ. ಸೊ ಡಿ ಇಲ್ಲ ಅಂತಂದ್ರೆ ಅದು ರೆಗ್ಯುಲರ್ ಫೈಲ್. ಅದಾದ್ಮೇಲೆ ಏನ್ ನೊಟೇಷನ್ ಇದೆ, RWXR, ಇದೆಲ್ಲ ಬಂದ್ಬಿಟ್ಟು ಪರ್ಮಿಷನ್ಸ್. ಆರ್ ಅಂತ ಅಂದ್ರೆ ರೀಡ್ ಪರ್ಮಿಷನ್, ರೈಟ್ ಅಂದ್ರೆ ರೈಟ್ ಪರ್ಮಿಷನ್. ಸೊ ಈ ಪರ್ಟಿಕ್ಯುಲರ್ ಅನಕೊಂಡ .cf ಇದು ಏನು ಪ್ಯಾಕೇಜ್ ಇದು, ಇದಕ್ಕೆ ಕ್ರಿಯೇಟರ್ ಹೂ ಕ್ರಿಯೇಟೆಡ್ ದಟ್ ಫೈಲ್ ಅವ್ರಿಗೆ ಪರ್ಮಿಷನ್ ರೀಡ್ ಮತ್ತೆ ರೈಟ್ ಇದೆ. ಅದೇ ಕಮ್ ಟು ಡೆಮೋ ಡೈರೆಕ್ಟರಿಗೆ ರೀಡ್, ರೈಟ್, ಎಕ್ಸಿಕ್ಯೂಷನ್ ಪರ್ಮಿಷನ್ ಫಾರ್ ಯೂಸರ್ ಹೂ ಕ್ರಿಯೇಟೆಡ್ ದಿಸ್ ಡೈರೆಕ್ಟರಿ. ಆಮೇಲೆ ಈ ಫಸ್ಟ್ 3 represents user who created the particular file. Second 3 parts represents group, and the third part represents the third 3 part represents others. ಅಂದ್ರೆ ಯೂಸರಿಗೆ 3 ಪರ್ಮಿಷನ್ ಇದೆ. ನೆಕ್ಸ್ಟ್ ಗ್ರೂಪಿಗೆ ಓನ್ಲಿ ರೀಡ್ ಅಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ ಇದೆ, ವಿಚ್ ಐ ಸೆಟ್. ದೆನ್ ಅದರ್ಸ್ಗೆ ರೀಡ್ ಮತ್ತೆ ಎಕ್ಸಿಕ್ಯೂಷನ್ ಪರ್ಮಿಷನ್. ಅದೇ ತರ 3 ಯೂಸರ್ಸ್ಗೆ ನಾವು 3 ಡಿಫ್ರೆಂಟ್ ವೇ ನಲ್ಲಿ ಪರ್ಮಿಷನ್ ನ ಸೆಟ್ ಮಾಡಬಹುದು. ಓಕೆ, ಸೊ ಇದನ್ನ ಲೈನೆಕ್ಸ್ ಅಲ್ಲಿ ನ್ಯೂಮರಿಕಲ್ ವೇ ಪ್ಲಸ್ ಆಲ್ಫಾಬೆಟಿಕಲ್ ವೇ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ರೀಡಿಗೆ R, ರೈಟಿಂಗ್ W, ದೆನ್ ಎಕ್ಸಿಕ್ಯೂಷನ್ಗೆ E. ಅಗೇನ್ ನ್ಯೂಮರಿಕಲ್ ವೇ ನಲ್ಲಿ ರೀಡಿಗೆ 4, ದೆನ್ ರೈಟ್ಗೆ 2, ದೆನ್ ಎಕ್ಸಿಕ್ಯೂಷನ್ಗೆ 1. ಸೊ ಟೋಟಲ್ ವ್ಯಾಲ್ಯೂ ಅಂದ್ರೆ ಕಂಪ್ಲೀಟ್ ಪರ್ಮಿಷನ್ ಫಾರ್ ದಟ್ ಪರ್ಟಿಕ್ಯುಲರ್ ನಾವು ಸೆಟ್ ಮಾಡ್ಬೇಕಂತಂದ್ರೆ 7, ಅಂದ್ರೆ 4, 2, 1. ಟೋಟಲ್ ಪರ್ಮಿಷನ್ ಟೈಪ್ ಇಸ್ 7 ಅಂತ ಅರ್ಥ. ಓಕೆ, ಅದನ್ನ ಹೇಗೆ ಸೆಟ್ ಮಾಡೋದು ಅನ್ನೋದನ್ನ ಚೆಕ್ ಮಾಡೋಣ ಇಲ್ಲಿ ಟರ್ಮಿನಲ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫೈಲ್ ತಗೊಳ್ಳೋಣ, ಅದರದ್ದು ಪರ್ಮಿಷನ್ ಚೇಂಜ್ ಮಾಡೋಣ. ಇಲ್ಲಿ ಡೆಮೋ ಫೈಲ್ ಅಂತ ಇದೆ. ಡೆಮೋ ಫೈಲ್ದು ಐ ಶೋ ಯು ಇಂಡಿವಿಜುವಲ್.
ls-l demo file. ಸೊ ಇದ್ರದ್ದು ರೈಟ್ ನಾವು ಇದು ರೆಗ್ಯುಲರ್ ಫೈಲ್ ಫಸ್ಟ್ ಪೊಸಿಷನ್ ರೆಪ್ರೆಸೆಂಟ್ ರೀಡ್ ರೈಟ್ ಯೂಸರ್ ಇದೆ. ಓನ್ಲಿ ರೀಡ್ ಬೈ ಡಿಫಾಲ್ಟ್ ಆಗಿ ಲೈನೆಕ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ಡೈರೆಕ್ಟರಿ ಮತ್ತೆ ಫೋಲ್ಡರ್ಸ್ ಗೆ ಅಂದ್ರೆ ಡೈರೆಕ್ಟರಿ ಮತ್ತೆ ಫೈಲ್ಸ್ ಗೆ ರೀಡ್ ಪರ್ಮಿಷನ್ ಬೈ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ಅದನ್ನ ನಾವು ಮಾಡಿಫಿಕೇಶನ್ ಮಾಡಬಹುದು. ಓಕೆ, ಈ ಡೆಮೋ ಫೈಲ್ ಗೆ ನಾನು ಪರ್ಮಿಷನ್ ಸೆಟ್ ಮಾಡ್ತೀನಿ. ಆ ಪರ್ಮಿಷನ್ ಸೆಟ್ ಮಾಡೋದಕ್ಕೆ ಕಮಾಂಡ್ ch ಮೋಡ್ ಅಂದ್ರೆ ಚೇಂಜ್ ಮೋಡ್, ಶಾರ್ಟ್ ಆಗಿ ch ಮೋಡ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ 7 means which indicates complete read write execution permission for that particular user. Then 5, then 0 I will set. For this file name we have to mention this is the format. To change the mode it means permission setting. So done. ಮತ್ತೆ ಈಗ ಹೋಗಿ ಚೆಕ್ ಮಾಡಿ. ಇಲ್ಲೇನು ರೀಡ್ ರೈಟ್ ಅಂದ್ರೆ 7 ಅಂದ್ರೆ ರೀಡ್ ರೈಟ್ ಎಕ್ಸಿಕ್ಯೂಷನ್ ಪರ್ಮಿಷನ್ ಸೆಟ್ ಆಯ್ತು ಯೂಸರ್ ಗೆ. ಓನ್ಲಿ ರೀಡ್ ಅಂದ್ರೆ 5 ಆಯ್ತು. ರೀಡ್ ಪರ್ಮಿಷನ್ ಫಾರ್ ಗ್ರೂಪ್ ಅಂಡ್ ಎಕ್ಸ್ ಪರ್ಮಿಷನ್ ಫಾರ್ ಅದರ್ಸ್. ಸಾರಿ, ರೀಡ್ ಅಂಡ್ ಎಕ್ಸಿಕ್ಯೂಷನ್ ಪರ್ಮಿಷನ್ ಫಾರ್ ಗ್ರೂಪ್. It 5 represents read and execution. 5, 4 and 5 means read and execution permission for group, and 0 represents there is no permission for uh, other users. Okay, ಈ ತರ ನಾವು ಫೈಲ್ ಪರ್ಮಿಷನ್ ನ ಚೇಂಜ್ ಮಾಡಬಹುದು ಮತ್ತೆ ಸೆಟ್ ಮಾಡಬಹುದು. Okay, we'll some more example we'll see. 755 the particular demo file. So ಇದನ್ನ ಚೆಕ್ ಮಾಡೋಣ ಇವಾಗ. See, read write execution for user or read and execution for group and read and write execution for others. ಸೊ ಈ ತರ ನಾವು ಡೈರೆಕ್ಟರೀಸ್ ಕೂಡ ಚೇಂಜ್ ಮಾಡಬಹುದು. ಫೈಲ್ಸ್ ಮತ್ತೆ ಡೈರೆಕ್ಟರೀಸ್ ಬೋತ್ ಎರಡಕ್ಕೂ ಕೂಡ ಈ ತರ ಪರ್ಮಿಷನ್ ನಾವು ಸೆಟ್ ಮಾಡಬಹುದು. ಸೊ ಈ ಪರ್ಮಿಷನ್ ನ 3 ವೇ ನಲ್ಲೇನು ಕೂಡ ನಾವು ನ್ಯೂಮರಿಕಲ್ ಆಗಿನೂ ರೆಪ್ರೆಸೆಂಟ್ ಮಾಡಬಹುದು, ಪ್ಲಸ್ ಆಲ್ಫಾಬೆಟಿಕಲ್ ವೇ ನಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಬಹುದು. ಓಕೆ, ಸೊ ದೀಸ್ ಆರ್ ಸಿಂಬಾಲಿಕ್ ಮೆಥಡ್ ಅಂತ ಕರಿತೀವಿ ಲಿನಕ್ಸ್ ಅಲ್ಲಿ. ಒನ್ ಮೋರ್ ಎಕ್ಸಾಂಪಲ್ ಟ್ರೈ ಮಾಡೋಣ. ch mode 655 or 44 demo file. ಫೈಲ್ ನೇಮ್ ಯಾವ ಫೈಲ್ಗೆ ಪರ್ಮಿಷನ್ ಸೆಟ್ ಮಾಡಬೇಕು ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅಗೇನ್ ಗೋ ಅಂಡ್ ಚೆಕ್ ದ ಫೈಲ್. ರೀಡ್ ರೈಟ್ ರೀಡ್. ಆಮೇಲೆ ಯಾವಾಗ ನಾವು ಪರ್ಮಿಷನ್ ಸೆಟ್ ಮಾಡಿದೀವಿ ಅದ್ರದ್ದು ಟೈಮ್ ಸ್ಟಾಂಪ್ ಕೂಡ ನಾವು ಇಲ್ಲಿ ಚೆಕ್ ಮಾಡಬಹುದು. ಸೊ ಈ ತರ ಪರ್ಮಿಷನ್ಸ್ ಲೈನೆಕ್ಸ್ ಅಲ್ಲಿ ನಾವು ಕಾನ್ಫಿಗರ್ ಮಾಡ್ತೀವಿ, ಮಾಡಿಫಿಕೇಶನ್ ಮಾಡ್ತೀವಿ ಮತ್ತೆ ಸೆಟ್ ಮಾಡಬಹುದು. ಸೊ ಇದರಿಂದ ನಾವು ಫೈಲಿಗೆ ಸೆಕ್ಯೂರಿಟಿನ ನಾವು ಪ್ರೊವೈಡ್ ಮಾಡಬಹುದು ಈ ತರ ಪರ್ಮಿಷನ್. ಫಾರ್ ಎಕ್ಸಾಂಪಲ್ ಇಂದ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಅಲ್ಲಿ ಪ್ರೊಡಕ್ಷನ್ ಅಂದ್ರೆ ಡಿಫ್ರೆಂಟ್ ಟೀಮ್ಸ್ ವರ್ಕ್ ಮಾಡ್ತಿರ್ತಾರೆ ಅಲ್ವಾ. ಅವಾಗ ಆಸ್ ಎ ಡೆವಲಪರ್ ಅವ್ರ ಸೋರ್ಸ್ ಕೋಡ್ ಬರ್ಬಿಟ್ಟು ಅವರು ಆ ಫೈಲ್ಸ್ ನ ಸ್ಟೋರ್ ಮಾಡಿರ್ತಾರೆ ಒಂದು ಡೈರೆಕ್ಟರಿನಲ್ಲಿ. ಡೆವಲಪ್ ಇದು ಕ್ಯೂಎ ಟೀಮ್ ದವರು ಆ ಫೈಲ್ ನ ಆಕ್ಸೆಸ್ ಮಾಡಬೇಕಾದ್ರೆ ಫುಲ್ ಪರ್ಮಿಷನ್ ಕೊಟ್ಬಿಟ್ರೆ ಆ ಫೈಲ್ ಡೆವಲಪರ್ ಗೆ ಗೊತ್ತಾಗಲ್ಲ ಯಾಕೆ ಚೇಂಜ್ ಮಾಡಿರೋದು ಮತ್ತೆ ಯಾಕೆ ಚೇಂಜ್ ಮಾಡಿರೋದು. ಲಿಟಲ್ ಬಿಟ್ ಮಾಡಿಫಿಕೇಶನ್ ಆಯ್ತು ಅಂದ್ರೆ ಅದು ಡೆವಲಪರ್ ಗೆ ಕಷ್ಟ ಆಗುತ್ತೆ. ಸೊ ಟು ಅವಾಯ್ಡ್ ದೋಸ್ ಸೆಕ್ಯೂರಿಟಿ ಥಿಂಗ್ಸ್ in Linux, mandatorily we will set the permission. So this is very important in production environment. Okay. Okay. Next topic in Linux
process management. This is also very important topic in Linux operating system. So before that, ನಾವು process ಅಂದ್ರೆ ಏನಂತ ತಿಳ್ಕೊಳ್ಳೋಣ. Generally, process ಅಂದ್ರೆ it is an running instance. Correct? It is a running instance. Running instance. For example, ನಾನಿವಾಗ ಈ ಬ್ರೌಸರ್ ಅಲ್ಲಿ ಈ ವರ್ಕ್ ಮಾಡ್ತಾ ಇದ್ದೀನಲ್ವಾ, ಸೊ ದಿಸ್ ಬ್ರೌಸರ್ ಈಸ್ ಇನ್ ಪ್ರಾಸೆಸ್. ಬ್ರೌಸರ್ ಆಕ್ಟ್ ಆಸ್ ಅ ಪ್ರಾಸೆಸ್ ಅಂಡ್ ಇಟ್ ಈಸ್ ರನ್ನಿಂಗ್. ಇದನ್ನ ನಾವು ಒಂದು ಪ್ರಾಸೆಸ್ ಅಂತ ಕರಿತೀವಿ. ಓಕೆನಾ? ಅದೇ ತರ ಮಲ್ಟಿ ಅಪ್ಲಿಕೇಶನ್ಸ್ ಐ ಆಮ್ ಯೂಸಿಂಗ್ ಇಟ್. ಇದೆಲ್ಲಾನು ಲೋಡ್ ಆಗ್ಬೇಕಾದ್ರೆ ಅದು ಒಂದು ರನ್ನಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಆ ರನ್ನಿಂಗ್ ಸ್ಟೇಟ್ ಅಲ್ಲಿ ಇರೋದನ್ನೇ ನಾವು ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಟೋಟಲಿ ಇನ್ ಲೈನೆಕ್ಸ್ ಅಲ್ಲಿ ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಡೀಲ್ಸ್ ವಿತ್ ಕ್ರಿಯೇಟಿಂಗ್ monitoring, controlling, then terminating the process in Linux operating system. Okay. So in program ಅಲ್ಲಿ ಹೇಳೋದಾದ್ರೆ, in programmatic way ಹೇಳೋದಾದ್ರೆ, it means a process is a program in execution. Okay. each and every process ಗೂ ಒಂದು process ID ಇರುತ್ತೆ. ಅದನ್ನ ನಾವು PID ಅಂತ ಕರಿತೀವಿ. ಅಂದ್ರೆ ಪ್ರಾಸೆಸ್ ID. ಸೊ ಇವಾಗ ಲೈನೆಕ್ಸ್ ಟರ್ಮಿನಲ್ ಅಲ್ಲಿ ಈ ಪ್ರಾಸೆಸ್ ಅನ್ನ ಹೇಗೆ ಲಿಸ್ಟ್ ಮಾಡೋದು, ಅದಕ್ಕೆ ಪರ್ಟಿಕ್ಯುಲರ್ ಕಮಾಂಡ್ PS to check the processes which are running in this machine, in this Linux machine. The command we will use is PS. So ಇದು ಏನ್ ಮಾಡುತ್ತೆ, process ID, then timestamp, then commands, what up to now what and all I used. This is the process commands. Okay. So types of process. ಥಿಯರಿಟಿಕಲ್ ಆಗಿ ಹೇಳಿದ್ರೆ ಟೈಪ್ಸ್ ಆಫ್ ಪ್ರಾಸೆಸ್. ಲೈನೆಕ್ಸ್ ಅಲ್ಲಿ ಯಾವ್ದಾದ್ರು ಟೈಪ್ಸ್ ಇದೆ, ಪ್ರಾಸೆಸ್ ನ ಡಿಫರೆಂಟ್ ಟೈಪ್ಸ್ ಆಗಿ ಕ್ಯಾಟಗರೈಸ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಥಿಂಗ್ ಫೋರ್ಗ್ರೌಂಡ್ ಪ್ರಾಸೆಸ್. Okay, foreground process, then background process, okay, parent process, then child process, then daemon process. So these are the types of process in Linux operating system. So first thing, foreground process ಏನ್ ಮಾಡುತ್ತೆ, foreground process ಬಂದ್ಬಿಟ್ಟು in terminal,
ಫಾರ್ ಎಕ್ಸಾಂಪಲ್ ನಾವು ಫೈಲ್ಸ್ ಮತ್ತೆ ಡೈರೆಕ್ಟರೀಸ್ ಕ್ರಿಯೇಟ್ ಮಾಡ್ತೀವಲ್ಲ, ಅದು ಫ್ರಂಟ್ ಆಗಿ ನಮ್ಮ ಐಸ್ ಅದು ವಿಸಿಬಲ್, ಅದನ್ನ ನಾವು ಫೋರ್ ಗ್ರೌಂಡ್ ಪ್ರೊಸೆಸ್ ಅಂತ ಕರಿತೀವಿ. ಕ್ರಿಯೇಟಿಂಗ್ ದ ಫೈಲ್, ವಿವಿಂಗ್ ದ ಫೈಲ್, ಲಿಸ್ಟಿಂಗ್ ದ ಫೈಲ್, ಅಟ್ ದ ಸೇಮ್ ಟೈಮ್ ಕ್ರಿಯೇಟಿಂಗ್ ದ ಡೈರೆಕ್ಟರಿ, ವಿವಿಂಗ್ ದ ಡೈರೆಕ್ಟರಿ, ಲಿಸ್ಟಿಂಗ್ ದ ಡೈರೆಕ್ಟರಿ, ಇದೆಲ್ಲ ಬಂದ್ಬಿಟ್ಟು ಫೋರ್ ಗ್ರೌಂಡ್ ಪ್ರೊಸೆಸ್ ವಿಚ್ ವಿಲ್ ಬಿ ವಿಸಿಬಲ್ ಟು ಅವರ್ ಐಸ್. ಓಕೆ, ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಅಂತಂದ್ರೆ ರನ್ಸ್ ಇನ್ ಬ್ಯಾಕ್ ಗ್ರೌಂಡ್. ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಆಲ್ ದ ಪ್ರೊಸೆಸ್ ವಿಲ್ ಬಿ ರನ್ನಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್. ಸೊ ಇದು ಹೇಗೆ ಅಂದ್ರೆ ವಿ ವಿಲ್ ಯೂಸ್ ಸಮ್ ಕಮಾಂಡ್ ಇನ್ ದ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್. ಸಮ್ ಪ್ರಾಸೆಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಮಾಡ್ಬೇಕಂತಂದ್ರೆ ನಾವು ಆಂಪರ್ಸೆಂಟ್ ಸಿಂಬಲ್ ಯೂಸ್ ಮಾಡ್ತೇವೆ. ಸೊ ದಟ್ ಪರ್ಟಿಕ್ಯುಲರ್ ಲಿಸ್ಟ್ ಆಫ್ ಕಮಾಂಡ್ ಫಾಲೋಡ್ ಬೈ ಆಂಪರ್ಸೆಂಟ್ ಯೂಸ್ ಮಾಡಿದ್ರೆ ಅದು ಆ ಪ್ರಾಸೆಸ್ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಅರ್ಥ. ಇಟ್ ವಿಲ್ ಬಿ ರನ್ನಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್. ನೆಕ್ಸ್ಟ್, ಪೇರೆಂಟ್ ಪ್ರಾಸೆಸ್. ಪೇರೆಂಟ್ ಪ್ರಾಸೆಸ್ ಏನ್ ಮಾಡುತ್ತೆ, ಇಟ್ ವಿಲ್ ಕ್ರಿಯೇಟ್ ಅನದರ್ ಪ್ರಾಸೆಸ್. ಅಗೇನ್ ನೇಮ್ ಇಟ್ ಸೆಲ್ಫ್ ರೆಪ್ರೆಸೆಂಟ್, ಇಟ್ ವಿಲ್ ಕ್ರಿಯೇಟ್ ಮಲ್ಟಿಪಲ್ ಚೈಲ್ಡ್ processes. Okay, child process which is created by parent process, reverse. Okay, daemon processing ಅಂದ್ರೆ ಇದು ಕೂಡ ಬ್ಯಾಕ್ ಗ್ರೌಂಡ್ ಪ್ರಾಸೆಸ್. ಸೊ ಲೈಕ್ ಕ್ರಾನ್ ಜಾಬ್ ಮತ್ತೆ SSHD ಇದೆಲ್ಲ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್. ಲೈಕ್ ನಾವು ಇದು ತುಂಬಾ ಯೂಸ್ಫುಲ್ ಇನ್ ಪ್ರೊಡಕ್ಷನ್. ರಿಮೋಟ್ ಅಂದ್ರೆ ಸರ್ವರ್ ನ ರಿಮೋಟ್ ಆಗಿ ಕನೆಕ್ಟ್ ಮಾಡ್ಬೇಕಾದ್ರೆ ಸಮ್ ಸರ್ವರ್ಸ್ ನ ಕನೆಕ್ಟ್ ಮಾಡ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ರನ್ನಿಂಗ್ ಅಲ್ಲಿ ಇರುತ್ತೆ, ಫೋರ್ ಗ್ರೌಂಡ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಆ ತರದ್ದು ಪ್ರಾಸೆಸ್ ಎಕ್ಸಾಂಪಲ್ SSHD ಮತ್ತೆ ಕ್ರಾನ್ ಜಾಬ್ ಅಂದ್ರೆ ವಿತಿನ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಅಥವಾ ವಿತ್ ಟೈಮ್ ಇಂಟರ್ವೆಲ್ ಈ ಪ್ರಾಸೆಸ್ ರನ್ ಆಗ್ಬೇಕು ಅಂತ ನಾವು ಸೆಟ್ ಮಾಡ್ತೀವಿ, ಅದನ್ನ ನಾವು ಕ್ರಾನ್ ಅಂತ ಕರಿತೀವಿ. ಸೊ ಈ ತರದ ಪ್ರಾಸೆಸ್ ಎಲ್ಲ ಡಿಮಾನ್ ಪ್ರಾಸೆಸ್ ಅಂತ ಕರಿತೀವಿ. ನಾವು ಸೆಟ್ ಮಾಡಿ ಬಿಡ್ತೀವಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ ವಿಲ್ ಬಿ ರನ್ನಿಂಗ್. ದಟ್ ಈಸ್ ಕಾಲ್ಡ್ ಡಿಮಾನ್ ಪ್ರಾಸೆಸ್. ಓಕೆ, ಸೊ ಇನ್ ದ ಟರ್ಮಿನಲ್ ಪ್ರಾಸೆಸ್ ನ ವ್ಯೂ ಮಾಡೋದಕ್ಕೆ ಫಸ್ಟ್ ಕಮಾಂಡ್ PS I used. ಸೊ ಸ್ಟಿಲ್ ಮೋರ್ ಇನ್ ಡೆಪ್ತ್ ಇಫ್ ಯು ವಾಂಟೆಡ್ ಟು ಚೆಕ್, ಅದಕ್ಕೆ ಕಮಾಂಡ್ PS-EF. ಸೊ ಯಾರು ಫಸ್ಟ್ ಥಿಂಗ್ ಸೊ ಈ ಕಮಾಂಡ್ ಅನ್ನ ರನ್ ಮಾಡಿದಾಗ ಔಟ್ಪುಟ್ ಏನ್ ಬರುತ್ತೆ, ಫಸ್ಟ್ UID ಅಂದ್ರೆ ಯೂಸರ್ ID, ನೆಕ್ಸ್ಟ್ ಪ್ರಾಸೆಸ್ ID, ದೆನ್ ಟೈಮ್ ಸ್ಟ್ಯಾಂಪ್, ದೆನ್ ಕಮಾಂಡ್, ಏನೇನ್ ಕಮಾಂಡ್ ಯೂಸ್ ಮಾಡಿದೆ, ಯಾವ ಪ್ರಾಸೆಸ್ ರನ್ನಿಂಗ್ ಅಲ್ಲಿ ಇದೆ. ಸೊ ಅಟ್ ಪ್ರೆಸೆಂಟ್ ಈ ಸಿಸ್ಟಮ್ ಅಲ್ಲಿ, ಈ ಮೆಷಿನ್ ಅಲ್ಲಿ ಇಷ್ಟು ಪ್ರಾಸೆಸ್ ರನ್ನಿಂಗ್ ಅಲ್ಲಿ ಇದೆ ಅಂತ ಅರ್ಥ. ರೂಟ್ ಯೂಸರ್, ಸಾಯ್ ಯೂಸರ್, ಸೊ ಎಲ್ಲದನ್ನು ಇಲ್ಲಿ ಲಿಸ್ಟ್ ಮಾಡುತ್ತೆ PS-EF. ಓಕೆ, PSAUX. ದಿಸ್ ಕಮಾಂಡ್ ಅಂದ್ರೆ ಈ ಕಮಾಂಡ್ ಕೂಡ ಸೇಮ್ ಔಟ್ಪುಟ್ ಕೊಡುತ್ತೆ, ಜಸ್ಟ್ ಡಿಫರೆನ್ಸ್ ಏನಂತಂದ್ರೆ, ಓಕೆ, ವಿಲ್ ಕ್ಲಿಯರ್ ದ ಸ್ಕ್ರೀನ್, ದೆನ್ ವಿಲ್ ಕಂಟಿನ್ಯೂ ಎಕ್ಸಾಕ್ಟ್ಲಿ. ಒನ್ ಮೋರ್ ಟೈಮ್ ಐ ವಿಲ್ ರನ್ ದ ಸೇಮ್ ಕಮಾಂಡ್. ಮುಂಚೆ ಬರೀ ಯೂಸರ್ PID, ಟೈಮ್ ಸ್ಟ್ಯಾಂಪ್, ದ ಕಮಾಂಡ್ಸ್, ರನ್ನಿಂಗ್ ಪ್ರಾಸೆಸಸ್ ಲಿಸ್ಟ್ ಮಾಡಿದ್ದು. ಈ ಕಮಾಂಡ್ ಏನ್ ಮಾಡುತ್ತೆ, PSAUX, ಇದು CPU ಪರ್ಸೆಂಟೇಜ್ ಆಫ್ CPU ಮೆಮೊರಿ ಯುಟಿಲೈಸೇಷನ್ ಕೂಡ ಇದು ಫೆಚ್ ಮಾಡುತ್ತೆ. ಸೊ ಅಲಾಂಗ್ ವಿತ್ ದ CPU ಅಂಡ್ ಮೆಮೊರಿ ಡೀಟೇಲ್ಸ್, ಇಟ್ ವಿಲ್ ಗಿವ್ ದ ಲಿಸ್ಟ್ ಆಫ್ ಪ್ರಾಸೆಸ್ ಕರೆಂಟ್ಲಿ ರನ್ನಿಂಗ್ ಇನ್ ದಿಸ್ ಮಿಷನ್. Okay, now one more popular command which everyone knows, the top command. So top command ಏನ್ ಮಾಡುತ್ತೆ, ರಿಯಲ್ ಟೈಮ್ ಮಾನಿಟರಿಂಗ್ ಕಮಾಂಡ್ ಇದು. ಓಕೆ, ಅಪ್ ಟು ನಾವು ವಿವಿಂಗ್ ಅಂದ್ರೆ ಲಿಸ್ಟಿಂಗ್, ಜಸ್ಟ್ ವಿ ಚೆಕ್ಡ್ ವಾಟ್ ಆರ್ ದ ಪ್ರಾಸೆಸ್ ಆರ್ ರನ್ನಿಂಗ್. ನಾವು ಮಾನಿಟರಿಂಗ್, ವಾಟ್ ಈಸ್ ದ ಕಮಾಂಡ್ ವಿ ವಿಲ್ ಯೂಸ್, ಇಸ್ ಟಾಪ್ ಕಮಾಂಡ್. ದಿಸ್ ಈಸ್ ಮಾನಿಟರಿಂಗ್. ಸೊ ಇಟ್ ವಿಲ್ ಬಿ ಲೈಕ್ ಇನ್ ವಿಂಡೋಸ್ ಅಲ್ಲಿನೂ ಕೂಡ ನಾವು ಟಾಸ್ಕ್ ಮ್ಯಾನೇಜರ್ ನೋಡ್ತೀವಲ್ವಾ, ಆ ವಿಂಡೋನಲ್ಲಿ ಯಾವ್ಯಾವ ಪ್ರಾಸೆಸ್ ರನ್ನಿಂಗ್ ಅಂದ್ರೆ
ರನ್ನಿಂಗ್ ಅಲ್ಲಿ ಇರುತ್ತೆ, ಅದೆಲ್ಲ ಪಾಪಪ್ ಆಗ್ತಾ ಇರುತ್ತೆ ಎವ್ರಿ ಸೆಕೆಂಡ್ಸ್. ಅರ್ಥ ಆಯ್ತಲ್ಲ? ಇದು ರಿಯಲ್ ಟೈಮ್ ಮಾನಿಟರಿಂಗ್ ಗೆ ಟಾಪ್ ಕಮಾಂಡ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಸೇಮ್ ಅದ್ರದ್ದು ಇನ್ನೊಂದು ಕಮಾಂಡ್ ಹೆಚ್ ಟಾಪ್ ವಿಚ್ ರೆಪ್ರೆಸೆಂಟ್ಸ್ ಇನ್ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್. ಸೈಜ್ ನ ಬಿಟ್ಸ್ ಅಲ್ಲಿ ತೋರಿಸ್ತೀವಿ. ಇದನ್ನ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಹೆಂಗ್ ತೋರಿಸ್ತೀವಿ? ಓಕೆ, ಸಾರಿ. ಹೆಚ್ ಟಾಪ್ ಬಂದ್ಬಿಟ್ಟು UI ಬೇಸ್ಡ್, ಇಟ್ ವಿಲ್ ಗಿವ್ ದ ಲಿಸ್ಟ್ ಆಫ್ ಪ್ರಾಸೆಸ್ ವಿಚ್ ಇಸ್ ರನ್ನಿಂಗ್. ಸೊ ಹೆಚ್ ಟಾಪ್ ಬಂದ್ಬಿಟ್ಟು ನನ್ನ ಮಿಷಿನ್ ಅಲ್ಲಿ ಅದು ವರ್ಕ್ ಆಗಲ್ಲ, ಯಾಕಂದ್ರೆ ಅದಕ್ಕೆ ಸಪರೇಟ್ ಒಂದು ಸಪೋರ್ಟಿವ್ ಪ್ಯಾಕೇಜ್ ನ ಇನ್ಸ್ಟಾಲ್ ಮಾಡಬೇಕು. ಸೊ ಅದು ನಿಮ್ ಕೆಲವೊಂದು ಸಿಸ್ಟಮ್ ಅಲ್ಲಿ ಅದು ಸಪೋರ್ಟ್ ಮಾಡಿದೆ. ಲೈನಕ್ಸ್ ಇಸ್ ದ ಲೇಟೆಸ್ಟ್ ವರ್ಷನ್. ಒಂದು ಸಪರೇಟ್ ಪೇಜ್ ಓಪನ್ ಆಗ್ಬಿಟ್ಟು ಅಲ್ಲಿ ಲೈಕ್ ವಿಂಡೋಸ್ ಅಲ್ಲಿ ಟಾಸ್ಕ್ ಮ್ಯಾನೇಜ್ ಯಾವ ತರ ಸಪರೇಟ್ ಆಗಿ ಒಂದು ಇದು ವಿಂಡೋ ಪೇಜ್ ಓಪನ್ ಆಗುತ್ತಲ್ವಾ, ಅದೇ ತರ ಲೈನಕ್ಸ್ ಅಲ್ಲೂ ಕೂಡ ಒಂದು ಸಪರೇಟ್ ಪೇಜ್ ಓಪನ್ ಆಗಿ ಸೇಮ್ ಆಲ್ ದೀಸ್ ಡೀಟೇಲ್ಸ್ it will show in that page. Okay. Okay. Some important process information we'll discuss theoretically. First thing, PID. PID ಅಂತಂದ್ರೆ ಪ್ರಾಸೆಸ್ ಐಡಿ. ಅಂದ್ರೆ ಈಚ್ ಅಂಡ್ ಎವ್ರಿ ಪ್ರಾಸೆಸ್ ಗೆ ಒಂದು ಪ್ರಾಸೆಸ್ ಐಡಿ ಅಲೋಕೇಟ್ ಆಗಿದೆ. ಈಚ್ ಅಂಡ್ ಎವ್ರಿ ಪ್ರಾಸೆಸ್ ಇದು ಒಂದೊಂದು ಐಡಿ ಜನರೇಟ್ ಆಗುತ್ತೆ. ಸೊ ಆ ಐಡಿ ಮುಖಾಂತರ ನಾವು ಫರ್ದರ್ ಆಕ್ಟಿವಿಟೀಸ್ ಆ ಪರ್ಟಿಕ್ಯುಲರ್ ಪ್ರಾಸೆಸ್ ನ ಬ್ಯಾಕ್ ಗ್ರೌಂಡ್ ಆಗಿ ನಾವು ಸೆಟ್ ರನ್ ಮಾಡ್ಬೇಕಂತ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರಾಸೆಸ್ ಐಡಿಸ್ we will do that activity. Next, PPID ಅಂದ್ರೆ ಪೇರೆಂಟ್ ಪ್ರಾಸೆಸ್ ಐಡಿ. ಪೇರೆಂಟ್ ಪ್ರಾಸೆಸ್ ಐಡಿ ಅಂದ್ರೆ ಟು ಕ್ರಿಯೇಟ್ ದ ಚೈಲ್ಡ್ ಪ್ರಾಸೆಸ್ ವಿ ನೀಡ್ ಪೇರೆಂಟ್ ಪ್ರಾಸೆಸ್ ಅಂದ್ರೆ ಕ್ರಿಯೇಟೆಡ್ ರನ್ನಿಂಗ್ ಪ್ರಾಸೆಸ್. ನೆಕ್ಸ್ಟ್, ಯೂಸರ್. ಇದು ಬಂದ್ಬಿಟ್ಟು ಓನರ್ ಆಫ್ ದ ಪ್ರಾಸೆಸ್. ದೆನ್ CPU ಯುಟಿಲೈಸೇಷನ್ ಅನ್ನ ತೋರಿಸಿದ್ಮೇಲೆ PS AVX ಕಮಾಂಡ್ ಯೂಸ್ ಮಾಡಿದಾಗ ಇದು CPU ಡೀಟೇಲ್ಸ್, ಹೌ ಮಚ್ CPU ಇಟ್ ಈಸ್ ಕನ್ಸ್ಯೂಮ್ಡ್, ಆ ಡೀಟೇಲ್ಸ್ ಕೊಡುತ್ತೆ. ಪರ್ಸೆಂಟೇಜ್ ಮೆಮ್ ಅಂದ್ರೆ ಇದು ಮೆಮೊರಿ ಯೂಸೇಜ್ ನ ರೆಪ್ರೆಸೆಂಟ್ ಮಾಡುತ್ತೆ. ಯೂಸೇಜ್ ಇದು CPU ಯೂಸೇಜ್. ಸ್ಟಾಟ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಪ್ರಾಸೆಸ್ ಅಲ್ಲಿ ಸ್ಟಾಟ್. ಸ್ಟಾಟ್ ಅಂದ್ರೆ ಸ್ಟೇಟ್, ಪ್ರಾಸೆಸ್ ಸ್ಟೇಟ್, ಆ ಸ್ಟೇಟ್ ಆಫ್ ಎ ಪ್ರಾಸೆಸ್. So these are the useful information which is associated with the process management. Okay. ಕೆಲವೊಂದು ಪ್ರಾಸೆಸ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಮಾಡೋದು, ಸೆಟ್ ಮಾಡೋದು ಹೇಗಂದ್ರೆ ಅದಕ್ಕೆ ಕಮಾಂಡ್ ಸ್ಲೀಪ್. ಸಮ್ 5 ಪ್ರಾಸೆಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗೋ ತರ ಸೆಟ್ ಮಾಡ್ಬೇಕಂದ್ರೆ ಸ್ಲೀಪ್ ಸಮ್ 5 ನಂಬರ್ ಅಂದ್ರೆ 5 ಪ್ರಾಸೆಸ್
ampersand. This ampersand represents we are setting that particular number of process to run in background. ಓಕೆ, ಅದೇ ತರ ಜಾಬ್ಸ್ ಕೂಡ ಸೆಟ್ ಮಾಡಬಹುದು ಈ ಕಮಾಂಡ್ ಯೂಸ್ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಈಗ ನಾವು ಪ್ರಾಸೆಸ್ ನ ರನ್ ಮಾಡೋದು ಹೇಗೆ, ವ್ಯೂ ಮಾಡೋದು ಹೇಗೆ ಅಂತ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಕೆಲವೊಂದು ಪ್ರಾಸೆಸ್ ನ ನಾವು ಕಿಲ್ ಕೂಡ ಮಾಡ್ಬೋದು. ಕಿಲ್ ಅಂದ್ರೆ ಸ್ಟಾಪಿಂಗ್ ದ ಪ್ರಾಸೆಸ್. ಅದಕ್ಕೆ ಕಮಾಂಡ್ ಕಿಲ್. To stop the process, we will use the command kill. Okay. Kill. ಮತ್ತೆ ಇನ್ನೊಂದು ಕಮಾಂಡ್ ಕಿಲ್. ಇದನ್ನ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಕಿಲ್ -9 ಪರ್ಟಿಕ್ಯುಲರ್ ಪ್ರಾಸೆಸ್ ID. -9 represents forcible kill. ಕೆಲವೊಂದು ಪ್ರಾಸೆಸ್ ಬರೀ ಕಿಲ್ ಮತ್ತೆ ಪ್ರಾಸೆಸ್ ID ಮುಖಾಂತರ ಅದು ಕಿಲ್ ಆಗಿಲ್ಲ ಅಂದ್ರೆ ಸಮಟೈಮ್ಸ್ ಫೋರ್ಸಿಬಲಿ ವಿ ನೀಡ್ ಟು ಕಿಲ್. ಇನ್ ದ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಅಲ್ಲಿ ನಂಬರ್ ಆಫ್ ಪ್ರಾಸೆಸಸ್ ಇಟ್ ವಿಲ್ ಬಿ ರನ್ನಿಂಗ್. ಆ ಟೈಮ್ ಅಲ್ಲಿ ಕೆಲವೊಂದು ಪ್ರಾಸೆಸ್ ಲ್ಯಾಗ್ ಆಗುತ್ತೆ, ಇಮಿಡಿಯೇಟ್ ಆಗಿ ಸ್ಟಾಪ್ ಆಗಲ್ಲ. ಆ ತರದ ಪ್ರಾಸೆಸ್ ನ ಡೈರೆಕ್ಟ್ ಆಗಿ ಕಿಲ್ -9 ದಟ್ ಪರ್ಟಿಕ್ಯುಲರ್ ಪ್ರಾಸೆಸ್ ID ನಾವು ಮೆನ್ಷನ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಪ್ರಾಸೆಸ್ ನ ನಾನು ಸ್ಟಾಪ್ ಮಾಡ್ಬೇಕಂತಂದ್ರೆ ಕಿಲ್ -9 process ID 3316 stopping. So ಇದು PS hyphen ಇದು just a command. So it is not in running. ಅದಕ್ಕೆ ಇದು no such process ಅಂತ ಇದೆ. Currently running, for example, will keep one event on this. Okay, this process ID check kill ಮಾಡೋಣ. 33 okay, yes, 3285 this process 3285 3285 it killed. I will go and check. See, ಈ ಪ್ರಾಸೆಸ್ ಸ್ಟಾಪ್ ಆಯ್ತು. ಅನ್ನೋದು ಸ್ಟಾಪ್ ಆಯ್ತು. ಇಟ್ ಇಸ್ ನಾಟ್ ರನ್ನಿಂಗ್, ಜಸ್ಟ್ ಇಟ್ ವಿಲ್ ಇನ್ ದ ಲಿಸ್ಟ್ ಇಟ್ ವಿಲ್ ಶೋ. ಓಕೆ, ಆ ತರ ನಾವು ಸ್ಟಾಪ್ ಮಾಡ್ಬೋದು. ಮತ್ತೆ ಪ್ರಾಸೆಸ್ ನ ಫೋರ್ಸಿಬಲಿ ಸ್ಟಾಪ್ ಮಾಡ್ಬೋದು, ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು, ಮತ್ತೆ ಪಾಸ್ ಮಾಡ್ಬೋದು. ಮತ್ತೆ ಕೆಲವೊಂದು ಪ್ರಾಸೆಸ್ ನ ನಾವು ಗ್ರೇಸ್ಫುಲ್ ಆಗಿ ಸ್ಟಾಪ್ ಮಾಡ್ಬೇಕಾಗುತ್ತೆ. ಗ್ರೇಸ್ಫುಲ್ ಆಗಿ ಅಂತ ಅಂದ್ರೆ ಫರ್ದರ್ ಆ ಪ್ರಾಸೆಸ್ ನಮಗೆ ಬೇಕಿರುತ್ತೆ, ಬಟ್ ಆಸ್ ಆಫ್ ನೌ ಫಾರ್ ಟೆಂಪರರಿ ಆ ಪ್ರಾಸೆಸ್ ನನಗೆ ನನ್ನ ಸಿಸ್ಟಮ್ ಅಲ್ಲಿ ರನ್ ಆಗ್ಬಾರ್ದು. ಅದಕ್ಕೆ ನಾವು ಗ್ರೇಸ್ಫುಲ್ ಸ್ಟಾಪ್ ಅಂತ ಕರಿತೀವಿ. ಗ್ರೇಸ್ಫುಲ್ ಸ್ಟಾಪ್. ಫೋರ್ಸ್ ಕಿಲ್, ಗ್ರೇಸ್ಫುಲ್ ಸ್ಟಾಪ್, ಮತ್ತೆ ಪಾಸ್, ರೆಸ್ಯೂಮ್ ಇದೆಲ್ಲನೂ ಕೂಡ ನಾವು ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಮತ್ತೆ ಫೋರ್ಸ್ ಕಿಲ್, ಪ್ರಾಸೆಸ್ ನ ಪಾಸ್ ಮಾಡ್ಬೋದು, ಪಾಸ್ ಪ್ರಾಸೆಸ್. ದೆನ್ ರೆಸ್ಯೂಮ್ ಪ್ರಾಸೆಸ್. ರೆಸ್ಯೂಮ್ ಅಂದ್ರೆ ರೀಸ್ಟಾರ್ಟ್ ಮಾಡ್ಬೋದು ಪ್ರಾಸೆಸ್. ಸೊ ಗ್ರೇಸ್ಫುಲ್ ಸ್ಟಾಪಿಗೆ ಸಮ್ ನಂಬರ್ಸ್ ಯೂಸ್ ಮಾಡ್ತೀವಿ. 15. ಫೋರ್ಸ್ ಕಿಲ್ಗೆ ನೋಡಿದ್ವಿ -9. ಅದೇ ತರ ಪಾಸ್ಗೆ -19. ದೆನ್ ರೀಸ್ಟಾರ್ಟಿಗೆ -18. ಸೊ ಅದಕ್ಕೆ ಸೇಮ್ kill command -15 that particular process ID, graceful stop, force kill permanently killing, then pause ಅಂದ್ರೆ for temporary pausing the process,
resume, restarting the process. Okay, next, process priority. Next topic, process priority. Process priority ಅಂದ್ರೆ ಸರ್ಟೆನ್ ನಂಬರ್ ಆಫ್ ಪ್ರಾಸೆಸ್ ನ ಪ್ರಯಾರಿಟಿ ಅಂದ್ರೆ ಫಸ್ಟ್ ಪ್ರಯಾರಿಟಿ ಅಥವಾ ಲಾಸ್ಟ್ ಪ್ರಯಾರಿಟಿ ಆಗಿ ನಾವು ಸೆಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಲಾಸ್ಟ್ 10 ಪ್ರಾಸೆಸ್ ಫಸ್ಟ್ ಸ್ವಲ್ಪ ಐ ನೀಡ್ ಟು ಶೋ, ಸಾರಿ, I can set that one. And starting process, some set of process with ID numbers, we can set priority either first or last. ಅದಕ್ಕೆ ಕಮಾಂಡ್ nice and renice. So nice command, what is the format to use that command? Nice hyphen n, it is the number of process. Then for example, if I give 10, it means number of process 10. Then command, ಯಾವ command, ಯಾವ, sorry, sorry. So set of 10 processes, we can give the priority first. ಅದೇ ತರ ರಿನೈಸ್ ಗೆ ಸೇಮ್ ಪ್ರಾಸೆಸ್ ಐಡಿ ಇಲ್ಲಿ ಕಮಾಂಡ್ ಯೂಸ್ ಮಾಡ್ತೀವಿ. ರಿನೈಸ್ ಗೆ ಪ್ರಾಸೆಸ್ ಐಡಿ ಮೆನ್ಷನ್ ಮಾಡ್ತೀವಿ. ಅದಕ್ಕೆ ಫಾರ್ಮ್ಯಾಟ್, ಕಮಾಂಡ್ ಫಾರ್ಮ್ಯಾಟ್ ರಿನೈಸ್ ಹೈಫನ್ ಎನ್ ಹೈಫನ್ ಅಂದ್ರೆ -5 ಪ್ರಾಸೆಸ್ ಐಡಿ. ಸೊ ಇಲ್ಲಿ ಲಿಸ್ಟ್ ಆಫ್ ಪ್ರಾಸೆಸ್ ಐಡಿ ಯಾವ್ದು ಅಂದ್ರೆ 5th ಪ್ಲೇಸ್ ಅಲ್ಲಿ ಇದು ಸ್ಟಾರ್ಟ್ ಆಗ್ಬೇಕು. ದಟ್ ಪರ್ಟಿಕ್ಯುಲರ್ ಪ್ರಾಸೆಸ್ ಐಡಿ ಅಂದ್ರೆ ಈ ತರ ನಾವು ಪ್ರಾಸೆಸ್ ಈ ಕಮಾಂಡ್ ಯೂಸ್ ಮಾಡ್ಕೊಂಡು ಪ್ರಯಾರಿಟಿನ ಸೆಟ್ ಮಾಡ್ಬೋದು. ಅದೇ ತರ ಡಿ ಪ್ರಯಾರಿಟಿ, ಇಲ್ಲಿ ಡಿ ಪ್ರಯಾರಿಟಿ ಅಂದ್ರೆ ಇಲ್ಲಿ -5 ಅಂತ ಇದೆ, ಇದು ಗಿವಿಂಗ್ ದ ಫಸ್ಟ್ ಪ್ರಯಾರಿಟಿ. ಡಿ ಪ್ರಯಾರಿಟಿ ಅಂದ್ರೆ ಪಾಸಿಟಿವ್ ನಂಬರ್. ಇದು ನೆಗೆಟಿವ್ ನಂಬರ್ ಇತ್ತು ಅಂತಂದ್ರೆ ಪ್ರಯಾರಿಟಿ ವಿ ಆರ್ ಗೋಯಿಂಗ್ ಟು ಸೆಟ್. ಪಾಸಿಟಿವ್ ನಂಬರ್ ಇತ್ತು ಅಂತಂದ್ರೆ ಪ್ರಯಾರಿಟಿ ವಿ ಆರ್ ಗೋಯಿಂಗ್ ಟು reduce the priority or decrease the priority. Okay. Then some monitoring commands in process management ಅಲ್ಲಿ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ. ಅಪ್ ಟೈಮ್ ಅಂತಂದ್ರೆ ಟೈಮ್, ಅಟ್ ಪ್ರೆಸೆಂಟ್ ವಾಟ್ ಇಸ್ ದ ಟೈಮ್, ಎಷ್ಟು ಯೂಸರ್ಸ್ ಇದಾರೆ ಈ ಮಿಷನ್ ಅಲ್ಲಿ, ಅದು ಆವರೇಜ್ ಲೋಡ್ ಎಷ್ಟು ಅಂತ ಅನ್ನೋದನ್ನ ಲಿಸ್ಟ್ ಮಾಡೋದು. ಓಕೆ, ಇದು ಮಾನಿಟರಿಂಗ್. ಮತ್ತೆ ಇನ್ನೊಂದು ಕಮಾಂಡ್ ವಾಚ್ ಹೈಫನ್ ಎನ್ ಪಿ ಎಸ್ ಹೈಫನ್ ಇ ಎಫ್. ಸೊ ಎವ್ರಿ 1 second ಇಟ್ ವಿಲ್ ಪಾಪ್ ಅಪ್. ಈ ತರನು ಕೂಡ ನಾವು ಮಾನಿಟರ್ ಮಾಡಬಹುದು. ಓಕೆ, ಇನ್ನು ಒಂದು ಇಂಪಾರ್ಟೆಂಟ್ ಪ್ರಾಸೆಸ್ ಈ ಲೈನೆಕ್ಸ್ ಅಲ್ಲಿ ನಾವು ಜಾಂಬಿ ಪ್ರಾಸೆಸ್ ಅಂತ ಕರಿತೀವಿ. ಜಾಂಬಿ ಪ್ರಾಸೆಸ್ ಅಂತಂದ್ರೆ ಐ ಥಿಂಕ್ ದರ್ ಇಸ್ ಅ ಮೂವಿ ಆಲ್ಸೋ, ಜಾಂಬಿ ಅಂಡ್ ಸೀರೀಸ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಯ್ತು ಅಂದ್ರೂ ಕೂಡ ಸ್ಟಿಲ್ ಎಕ್ಸಿಸ್ಟ್ ಇನ್ ದ ಟೇಬಲ್. ಅಂದ್ರೆ ಸ್ಟಾಪ್ ಮಾಡಿರ್ತೀವಿ, ಆ ಪ್ರಾಸೆಸ್ ನ ಡಿಲೀಟ್ ಮಾಡಿರ್ತೀವಿ, ಬಟ್ ಸ್ಟಿಲ್ ಸಮ್ ಇನ್ ದ ಟೇಬಲ್ ಇಟ್ ವಿಲ್ ಬಿ ಕೀಪ್ ಆನ್ ಪಾಪಿಂಗ್. ಅದನ್ನ ನಾವು ಜಾಂಬಿ ಪ್ರಾಸೆಸ್ ಅಂತ ಕರಿತೀವಿ ಪ್ರಾಸೆಸ್ ಅಲ್ಲಿ. ಸೊ ಆ ತರದನ್ನೆಲ್ಲ ನಾವು ಫೋರ್ಸಿಬಲಿ ಕಿಲ್ ಮಾಡ್ಬೇಕಾಗುತ್ತೆ. ಸೊ ದೀಸ್ ಆರ್ ದ important information about process management in Linux operating system. So now totally process management ಅಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, listing the process, then creating the process, then stopping the process, ಅದರಲ್ಲಿ graceful stop, force kill, pause, resume, then priority how to set, then zombie process. What is zombie process?
ಇಷ್ಟು ಟಾಪಿಕ್ ಕವರ್ ಮಾಡಿದ್ವಿ ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಓಕೆ, ನೆಕ್ಸ್ಟ್ ಟಾಪಿಕ್ ಮೆಮೊರಿ ಮ್ಯಾನೇಜ್ಮೆಂಟ್. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಮೆಮೊರಿ ಮ್ಯಾನೇಜ್ಮೆಂಟ್ ಇನ್ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್. ಫಸ್ಟ್, why memory management is essential in Linux operating system means, ಅಂದ್ರೆ Linux kernel efficiently how much it is uses RAM memory to run a particular program. Means, ಅಂದ್ರೆ kernel RAM memory ಹಾರ್ಡ್ವೇರ್ ಸೈಡ್ ರ್ಯಾಮ್ ಮೆಮೊರಿನ ಎಷ್ಟು ಯೂಸೇಜ್ ಮಾಡುತ್ತೆ ಒಂದು ಪರ್ಟಿಕ್ಯುಲರ್ ಪ್ರಾಸೆಸ್ ಅಥವಾ ಪ್ರೋಗ್ರಾಮ್ ನ ರನ್ ಮಾಡ್ಲಿಕ್ಕೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದನ್ನ ನಾವು ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಡೇಟಾ ಸ್ಟೋರ್ ಮಾಡೋದಕ್ಕೆ ಮತ್ತೆ ಕ್ಯಾಶ್ ದ ಡೇಟಾ, so totally memory management is useful for to keep the system stable and fast. Okay, types of memory. ನಮ್ಮ ಮೆಮೊರಿನ ನಾವು 2 types ಆಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಒನ್ ಹಾರ್ಡ್ವೇರ್ ಮೆಮೊರಿ ಅಥವಾ ಫಿಸಿಕಲ್ ಮೆಮೊರಿ ಅಂತಾನೆ ನಾವು ಕರಿಬಹುದು. ಫಿಸಿಕಲ್ ಮೆಮೊರಿ, ಫಿಸಿಕಲ್ ಅಂಡ್ ವರ್ಚುವಲ್ ಮೆಮೊರಿ. ಫಿಸಿಕಲ್ ಮೆಮೊರಿ ಅಂದ್ರೆ ದಿಸ್ ಇಸ್ ದ ಆಕ್ಚುಯಲ್ ಹಾರ್ಡ್ವೇರ್ ಮೆಮೊರಿ. ಫಿಸಿಕಲ್ ಮೆಮೊರಿ ಆಕ್ಚುಯಲ್ ಹಾರ್ಡ್ವೇರ್ ಮೆಮೊರಿ. ಇದು ಫಾಸ್ಟ್ ಬಟ್ ಲಿಮಿಟೆಡ್ ಆಗಿರುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಬೈ running process and kernel. Physical memory which is used by kernel and running processes. But when it comes to virtual memory, it is a combination of RAM and swap space. ಇದು ಮೆಮೊರಿ ಕಾನ್ಸೆಪ್ಟ್. ಆಕ್ಚುಲಿ ಮೆಮೊರಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಹ್ಯೂಸ್, ಬಟ್ ವಿತ್ ರೆಸ್ಪೆಕ್ಟ್ ಟು ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಜಸ್ಟ್ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಲೈನೆಕ್ಸ್ ಅಲ್ಲಿ ನಾವು ಫೋಕಸ್ ಮಾಡೋದು ಕಮಾಂಡ್ಸ್, ಮೆಮೊರಿ ಹೌ ಮಚ್ ಇಟ್ ಈಸ್ used and available, that for that we will communicate through commands only. So adike just a brief introduction about the memory. So virtual memory bandittu it is a combination of RAM and swap space. So it allows the system to run programs larger than RAM. ಅಂದ್ರೆ ಈ ವರ್ಚುವಲ್ ಮೆಮೊರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಡೈರೆಕ್ಟ್ ಫಿಸಿಕಲ್ ಮೆಮೊರಿನ ಫುಲ್ ಕವರ್ ಯೂಸ್ ಮಾಡ್ತಾ ಹೋದ್ರೆ ಮೆಮೊರಿ ಶಾರ್ಟೇಜ್ ಇಶ್ಯೂಸ್ ನ ನಾವು ಫೇಸ್ ಮಾಡ್ತೀವಿ. ಅದಕ್ಕೆ ಅಂತ ವರ್ಚುವಲ್ ಮೆಮೊರಿ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿದ್ದು. ವರ್ಚುವಲ್ ಮೆಮೊರಿಯಿಂದ ಟೆಂಪರರಿ ಆಗಿ ಎಷ್ಟು ಟೈಮ್ ನೀವು ಕಮಾಂಡ್ಸ್ ನ ರನ್ ಮಾಡ್ತಾ ಪ್ರೋಸೆಸ್ ನ ರನ್ ಮಾಡ್ತೀರಾ, stop, pause, restart, everything we can do with a virtual memory. So it is very useful when we writing a program. ಅಂದ್ರೆ ಲೈನೆಕ್ಸ್ ಅಲ್ಲಿ ಬ್ಯಾಶ್ ಸ್ಕ್ರಿಪ್ಟಿಂಗ್ ಪೈಥಾನ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನಾವು ವೇರಿಯೇಬಲ್ಸ್ ಮತ್ತೆ ವಿ ವಿಲ್ ಕಾಲ್ ಮಲ್ಟಿಪಲ್ ವೇರಿಯೇಬಲ್ಸ್, ರೈಟ್? ಆ ಟೈಮ್ ಅಲ್ಲಿ ಈ ವರ್ಚುವಲ್ ಮೆಮೊರಿ ಇಸ್ ವೆರಿ ಯೂಸ್ಫುಲ್. ಓಕೆ, ಅಂಡ್ ಆ ಟೈಮ್ ಅಲ್ಲಿ ಈಚ್ ಪ್ರಾಸೆಸ್ ಥಿಂಗ್ಸ್ it has its own memory space, but physically there is no space, but it will create the on top of the underlying hardware, it will under physical, it will create some virtual memory. That virtual memory will be allocated to that particular process, thereby we can save our physical memory. Okay, so ಇನ್ನು ಒಂದು ವೇನಲ್ಲಿ ಹೇಳೋದಾದ್ರೆ ವರ್ಚುವಲ್ ಮೆಮೊರಿ ಈಚ್ ಅಂಡ್ ಎವ್ರಿ ಪ್ರಾಸೆಸ್ ಯುಟಿಲೈಸ್ ಮಾಡುತ್ತೆ. ಫಿಸಿಕಲ್ ಅಡ್ರೆಸ್ ಬಂದ್ಬಿಟ್ಟು ಆಕ್ಚುಯಲ್ ರ್ಯಾಮ್ ಲೊಕೇಶನ್ ಇಟ್ ಫೆಚ್ ಮಾಡುತ್ತೆ. ಸೊ ಅಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ ಏನ್ ಮಾಡುತ್ತೆ ಅಂದ್ರೆ MMU ಅನ್ನೋದು ಒಂದು ಕಾಂಪೋನೆಂಟ್ ಆಫ್ ಮೆಮೊರಿ. ಇದು ಇಟ್ ವಿಲ್ ಟ್ರಾನ್ಸ್ಲೇಟ್ ಫಿಸಿಕಲ್ ಅಂದ್ರೆ ವರ್ಚುವಲ್ ಮೆಮೊರಿ ಟು ಫಿಸಿಕಲ್. ಸೊ ಇದೆಲ್ಲ ನಮಗೆ ಡಿಕ್ಲರೇಷನ್, ಫಂಕ್ಷನ್ ಕಾಲ್ಸ್, ವೇರಿಯೇಬಲ್ ಡಿಕ್ಲರೇಷನ್ ಮತ್ತೆ ಡೈನಾಮಿಕ್ ವೇರಿಯೇಬಲ್ಸ್, ಸ್ಟಾಟಿಕ್ ವೇರಿಯೇಬಲ್ಸ್, ಆ ಟೈಮ್ ಅಲ್ಲಿ ಈ ವರ್ಚುವಲ್ ಮೆಮೊರಿ ವೆರಿ ಯೂಸ್ಫುಲ್. ಮತ್ತೆ ಮೇನ್ ಆಗಿ ವೇರಿಯೇಬಲ್ಸ್ ಡಿಕ್ಲೇರ್ ಆಗ್ಬೇಕಾದ್ರೆ ಪ್ಲಸ್
ಫಂಕ್ಷನ್ಸ್ ಕಾಲ್ ಮಾಡ್ಬೇಕಾದ್ರೆ ಅದೆಲ್ಲ ಯೂಸ್ ಮಾಡೋದು ವರ್ಚುವಲ್ ಮೆಮರಿನ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ನಮ್ಮ ಲೈನೆಕ್ಸ್ ಅಲ್ಲಿ ಈ ಮೆಮೊರಿನ ಫೆಚ್ ಮಾಡೋದು ಯಾವ ಕಮಾಂಡ್ ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಕ್ಲಿಯರ್ ದ ಪ್ರೀವಿಯಸ್ ಸ್ಕ್ರೀನ್. ಫಸ್ಟ್ ಕಮಾಂಡ್ ಬಂದ್ಬಿಟ್ಟು ಫ್ರೀ. It will give total how much memory size, then how much it is used at present, and next available free now. So and how much shared and available total everything. It will give the list in human readable format way. If you wanted to check means free hyphen h. So ಇಲ್ಲಿ digit complete digit wise ತೋರಿಸುತ್ತೆ ಸೈಜ್ ನ. ಇಲ್ಲಿ ಗಿಗಾಬೈಟ್ MB KB ನಲ್ಲಿ ತೋರಿಸುತ್ತೆ. ಅಷ್ಟೇ ಡಿಫರೆನ್ಸ್ ಫ್ರೀ ಮತ್ತೆ ಫ್ರೀ ಹೈಫನ್ ಎಚ್ ಇದೆ. ಓಕೆ, ಸೊ ದೀಸ್ ಟೂ ಕಮಾಂಡ್ ಆರ್ ವೆರಿ ಯೂಸ್ಫುಲ್. ಇಂಟರ್ವ್ಯೂ ಪಾಯಿಂಟ್ ಆಲ್ಸೋ ಅವ್ರು ಕೇಳದೆ ಮೆಮೊರಿನ ಚೆಕ್ ಮಾಡೋದು ಯಾವ ಕಮಾಂಡ್ ಅಂತ. ಸೊ ಇದರ್ ಎನಿ ಒನ್ ಕಮಾಂಡ್ ವಿ ಕ್ಯಾನ್ ಸೇ ಫ್ರೀ ಅಂಡ್ ಫ್ರೀ ಹೈಫನ್ ಎಚ್. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮೆಮೊರಿ ಮ್ಯಾನೇಜ್ಮೆಂಟ್ ಆಯ್ತು. ನೆಕ್ಸ್ಟ್ networking. Networking Linux operating system. So again, networking is the huge topic. It is a huge, but as part of Linux operating system, I will teach you briefly. It means Linux networking allows the systems to communicate over a network. By default, network means communication between two devices, right? So it uses, you can say, systems to communicate over a network. And these systems, how they will communicate by using TCP/IP protocols. So in the networking the topic in our academics ನಾವು ಓದಿರ್ತೀವಲ್ವಾ, ನೆಟ್ವರ್ಕಿಂಗ್ ಅಂದ್ರೆ ಏನು, ಆ ನೆಟ್ವರ್ಕಿಂಗ್ ಅಲ್ಲಿ ಡಿಫ್ರೆಂಟ್ ಲೇಯರ್ಸ್ ಬರುತ್ತೆ, ಮಾಡಲ್ಸ್ ಅಂತ ಕರಿತೀವಿ. ಅದರಲ್ಲಿ ಸಮ್ ಪ್ರೋಟೋಕಾಲ್ ಬರುತ್ತೆ. ಪ್ರೋಟೋಕಾಲ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್. ಸೊ ಅದ್ರ ಮೇನ್ ಆಗಿ ಈ ನೆಟ್ವರ್ಕಿಂಗ್ ಅಲ್ಲಿ ಈ ಕಮ್ಯುನಿಕೇಶನ್ ಆಗೋದು TCP/IP ಪ್ರೋಟೋಕಾಲ್ ಇಂದ. So communication will use TCP/IP protocol. ನೆಟ್ವರ್ಕ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಏನಂದ್ರೆ IP ಅಡ್ರೆಸ್. ಅಂದ್ರೆ ಈಚ್ ಸಿಸ್ಟಮ್ ಹ್ಯಾಸ್ ಎ IP ಅಡ್ರೆಸ್ ಅಂಡ್ MAC ಅಡ್ರೆಸ್ ಅಂಡ್ ನೆಟ್ವರ್ಕ್ ಇಂಟರ್ಫೇಸ್. So here, what is IP address? IP address ಅಂದ್ರೆ ಒಂದು ಸಿಸ್ಟಮ್ ಐಡೆಂಟಿಟಿ. ಫಾರ್ ಎಕ್ಸಾಂಪಲ್, ವೈಫೈ ನಮ್ಮ ಮನೆಗಳಲ್ಲಿ ಓಕೆ ಒಂದು ಎಕ್ಸಾಂಪಲ್, ಒಂದು ಫ್ಯಾಮಿಲಿ ತಗೊಂಡು ಫ್ಯಾಮಿಲಿನಲ್ಲಿ ಒಂದು ವೈಫೈನ ಅವರು ಇನ್ಸ್ಟಾಲ್ ಮಾಡಿರ್ತಾರೆ. ಆ ವೈಫೈನ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್ ಆಕ್ಸೆಸ್ ಮಾಡ್ಬೇಕಂತ ಅಂದ್ರೆ ಆ ನೆಟ್ವರ್ಕ್ ನ ಪರ್ಟಿಕ್ಯುಲರ್ ಆಗಿ ಈಚ್ ಅಂಡ್ ಎವ್ರಿ ಡಿವೈಸ್ ಗೆ ದ ಪರ್ಸನ್ ಗೋಯಿಂಗ್ ಟು ಯೂಸ್ ಅದಕ್ಕೆ ಒಂದು ಅಡ್ರೆಸ್ ಕೊಡ್ತೇವೆ. ಆ ಅಡ್ರೆಸ್ ಸಮ್ ನ್ಯೂಮರಿಕಲ್ ವೇ ನಲ್ಲಿ ಸ್ಟ್ಯಾಂಡರ್ಡ್ ವೇ ನಲ್ಲಿ ಡಿಫೈನ್ ಮಾಡಿರ್ತಾರೆ. ಅಲ್ಲಿ ಆಲ್ಫಾಬೆಟ್ಸ್ ಯೂಸ್ ಮಾಡಲ್ಲ. 198.12.0.1 ಇದು ಬಂದ್ಬಿಟ್ಟು ಒಂದು IP ಅಡ್ರೆಸ್. ಇದೇ ತರನೇ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಟು ರೆಪ್ರೆಸೆಂಟ್ ದಟ್ ಪರ್ಟಿಕ್ಯುಲರ್ ಡಿವೈಸ್. ಸೊ ವಿ ಕ್ಯಾನ್ ಸೇ ಒನ್ ವರ್ಡ್ IP ಅಡ್ರೆಸ್ ಅಂದ್ರೆ ಸಿಸ್ಟಮ್ ಐಡೆಂಟಿಟಿ. ಇದಕ್ಕೆ ಅಗೇನ್ ಇಟ್ ವಿಲ್ ರೈಸ್ ಅಂಡರ್ TCP ಅಂಡ್ UDP ಪ್ರೋಟೋಕಾಲ್. ಸೊ ಈ IP ಅಡ್ರೆಸ್ ನ ಚೆಕ್ ಮಾಡೋದು ಹೇಗೆ ಲೈನೆಕ್ಸ್ ಅಲ್ಲಿ ಅಂದ್ರೆ ಅದಕ್ಕೆ ಕಮಾಂಡ್ IP. ಈ ಮಿಷಿನ್ IP ಅಡ್ರೆಸ್ ಚೆಕ್ ಮಾಡೋದಕ್ಕೆ IPA. ದಿಸ್ ಇಸ್ ದ IP ಅಡ್ರೆಸ್ ಆಫ್ ದಿಸ್ ಸಿಸ್ಟಮ್. ಓಕೆ,
ಇನ್ನು ಒಂದು ಜನರಲ್ ಕಮಾಂಡ್ IP config. So there are multiple commands to check the memory and network, like IP address. So IP config ಅನ್ನೋ ಕಮಾಂಡ್ ನನ್ನ ಸಿಸ್ಟಮ್ ಅಲ್ಲಿ ವರ್ಕ್ ಆಗ್ತಿಲ್ಲ, ಈ ಮಿಷಿನ್ ಸಪೋರ್ಟ್ ಇಲ್ಲ. ಬಟ್ ದೇರ್ ಆರ್ ಸಿಸ್ಟಮ್ಸ್ ವಿಚ್ ವಿಲ್ ಸಪೋರ್ಟ್ IP config. Sorry. So it will give INET 198, 168, 132, 132. This is the IP address of this particular machine. So ಇಲ್ಲಿ ನಾವು IP V4 and V6 IP addresses expected. So there is a difference in between. ಅದೆಲ್ಲ ನೆಟ್ವರ್ಕ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಬಟ್ ಆಸ್ ಆಫ್ ನೌ ಲೈನೆಕ್ಸ್ ಪಾಯಿಂಟ್ ಅಲ್ಲಿ ಯೋಚನೆ ಮಾಡೋದಾದ್ರೆ ನಮಗೆ ದಿಸ್ ಕಮಾಂಡ್ ಓನ್ಲಿ ವಾಟ್ ಆರ್ ದ ಕಮಾಂಡ್ಸ್ ನಾವು ಯೂಸ್ ಮಾಡ್ತೀವಿ ಟು ಚೆಕ್ IP ಅಡ್ರೆಸ್. ಓಕೆ, ನೆಕ್ಸ್ಟ್ ಇದು ರೂಟಿಂಗ್ ಟೇಬಲ್. ಈ ಪರ್ಟಿಕ್ಯುಲರ್ IP ಅಡ್ರೆಸ್ ರೂಟಿಂಗ್ ಟೇಬಲ್ ನ ನಾವಿಲ್ಲಿ ಚೆಕ್ ಮಾಡ್ಬೋದು. ಅಗೇನ್ ರೂಟಿಂಗ್ ಟೇಬಲ್ ಬಂದ್ಬಿಟ್ಟು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಅಲ್ಲಿ ಇಟ್ಸ್ ಅ ವೈಡ್ ಟಾಪಿಕ್. ಸೊ ಅದನ್ನ IP ಅಡ್ರೆಸ್ ನ ಯಾವ ತರ ಡಿವೈಡ್ ಮಾಡ್ತಾರೆ, ಯಾವ ತರ ಕ್ರಿಯೇಟ್ ಮಾಡ್ಬೇಕು, ಪರ್ಟಿಕ್ಯುಲರ್ಲಿ ಇದೇ ನಂಬರ್ಸ್ ನ ಯಾಕೆ ಯೂಸ್ ಮಾಡ್ಬೇಕು, ಮತ್ತೆ ಮೇನ್ ಆಗಿ IP ಅಡ್ರೆಸ್ ಬಂದ್ಬಿಟ್ಟು ರೇಂಜ್ ಸ್ಟಾರ್ಟ್ 0 to 255. ಈ ಡಿಜಿಟ್ಸ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ನಲ್ವಾ, ಆ ಡಿಜಿಟ್ಸ್ 0 to 255 ರೇಂಜ್ ಅಲ್ಲೇ ಇರುತ್ತೆ. ಅಂದ್ರೆ ಓವರ್ ಆಲ್ 250, ಇದು ಸೈಜ್ 256 ಬಿಟ್ಸ್. ಸೊ ಈಚ್ ಪಾರ್ಟಿಗೆ 4 ಬಿಟ್ಸ್ ರೆಪ್ರೆಸೆಂಟ್, ಸಾರಿ 8 ಬೈಟ್ಸ್ ಆಗಿ ಸೈಜ್ ನ ಅಲೋಕೇಟ್ ಮಾಡಿರ್ತಾರೆ. ದಟ್ ರೆಪ್ರೆಸೆಂಟ್ಸ್ 8 ಬೈಟ್ಸ್. ಇದು ಒಂದು ಕಮಾಂಡ್ ರೂಟಿಂಗ್ ಟೇಬಲ್ ಚೆಕ್ ಮಾಡೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಕಮಾಂಡ್, ಈಗ ಔಟ್ ಸೈಡ್ ನೆಟ್ವರ್ಕ್ ರನ್ನಿಂಗ್ ಅಲ್ಲಿ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ google.com, www.google.com ನೆಟ್ವರ್ಕ್ ಕನೆಕ್ಷನ್ ಚೆಕ್ ಮಾಡೋದಕ್ಕೆ google.com ಪಿಂಗ್ ಕಮಾಂಡ್ ಯೂಸ್ ಮಾಡ್ತೀವಿ. ಇಟ್ ಸ್ಟಾರ್ಟೆಡ್ ಲೋಡಿಂಗ್ ಅಂದ್ರೆ ಈ ಸಿಸ್ಟಮ್, ಈ ಮೆಷಿನ್ ಇಂಟರ್ನೆಟ್ ಕನೆಕ್ಟಿವಿಟಿ ಆಕ್ಸೆಸಿಬಿಲಿಟಿ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಫೇಲ್ಯೂರ್ ಅಂತ ತೋರಿಸುತ್ತೆ. ಓಕೆ, ಪಿಂಗ್ ಕಮಾಂಡ್ ಫಾರ್ ಚೆಕಿಂಗ್ ಔಟ್ಸೈಡ್ ನೆಟ್ವರ್ಕ್ ವೆದರ್ ಇಟ್ ಇಸ್ ರನ್ನಿಂಗ್ ಆರ್ ನಾಟ್. This is called connectivity test. So these all about networking in Linux operating system. Okay. In this session, I'm going to talk about Linux scripting. So Linux scripting ಅಂದ್ರೆ ಏನು ಮತ್ತೆ ಹೇಗೆ ಅದನ್ನ ನಾವು ಬರಿತೀವಿ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಸೆಷನ್ ಅಲ್ಲಿ. ಸ್ಕ್ರಿಪ್ಟಿಂಗ್. Before that, we will understand what is the meaning of script. Script is nothing but it is a simple file which consists of multiple Linux commands. Okay, it is a file with Linux commands. In general, we can say. For example, ಮೂವಿ ಮತ್ತೆ ಸೀರಿಯಲ್ಸ್ ಅಲ್ಲಿ ಫಸ್ಟ್ ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ. ಪ್ಲಾನ್ ಆಫ್ ಆಕ್ಷನ್ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡೋದು ಸ್ಕ್ರಿಪ್ಟ್ ಇಂದ. ಸೊ ಆ ಸ್ಕ್ರಿಪ್ಟ್ ರೈಟರ್ ಏನ್ ಮಾಡ್ತಾರೆ, ಆ ಸೀನ್ಸ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ಗೆ ಡೈಲಾಗ್ಸ್ ನ ಸ್ಕ್ರಿಪ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಈ ಕ್ಯಾರೆಕ್ಟರ್ ಇದೇ ಸ್ಕ್ರಿಪ್ಟೇ ಸಾರಿ ಈ ಕ್ಯಾರೆಕ್ಟರ್ ಅಥವಾ ಆಕ್ಟರ್ ಈ ಸ್ಕ್ರಿಪ್ಟ್ ಅಲ್ಲಿ ಅವ್ರ ಡೈಲಾಗ್ ಬಂದಾಗ ಅದನ್ನೇ ಅವರು ಮಾತಾಡ್ಬೇಕು, ಅದೇ ತರನೇ ಮಾತಾಡ್ಬೇಕು, ಅದೇ ಇದ್ರಲ್ಲೇನೆ ಮಾತಾಡ್ಬೇಕು ಅನ್ನೋದನ್ನ ಆ ಸ್ಕ್ರಿಪ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅಂದ್ರೆ ಎವ್ರಿಥಿಂಗ್ ವಿ ವಿಲ್ ಮೆನ್ಷನ್ ಇನ್ ದ ಸ್ಕ್ರಿಪ್ಟ್. ಸೊ ಅಕಾರ್ಡಿಂಗ್ಲಿ ದೋಸ್ ಆಕ್ಟರ್ಸ್ will talk
and will tell their dialogues when the situation comes. ಸೊ ಅದನ್ನೇ ನಾವು ಸ್ಕ್ರಿಪ್ಟಿಂಗ್ ಅಂತೀವಿ. ಸೊ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ನ ಒಂದು ಸಿಂಗಲ್ ಫೈಲ್ ಅಲ್ಲಿ ಬರೆಯೋದನ್ನೇ ನಾವು ಸ್ಕ್ರಿಪ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಸೇಮ್ ವೇ ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಇಲ್ಲಿವರೆಗೂ ನೋಡಿದ್ವಿ, ಈಚ್ ಅಂಡ್ ಎವ್ರಿ ಕಮಾಂಡ್ಸ್ ನ ಒನ್ ಆಫ್ಟರ್ ಒನ್ ನಾವು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ವಿ. ಅದರ ಬದಲು ನಾವು ಒಂದು ಸ್ಕ್ರಿಪ್ಟ್ ಬರ್ದ್ಬಿಟ್ಟು ಅದನ್ನ ಕಂಪ್ಲೀಟ್ ಕಮಾಂಡ್ಸ್ ಅನ್ನ ಒನ್ ಬೈ ಒನ್ ಆರ್ಡರ್ ವೈಸ್ ಎಕ್ಸಿಕ್ಯೂಷನ್ ಮಾಡ್ಬೋದು. ಅಂದ್ರೆ ಟೋಟಲಿ ಸ್ಕ್ರಿಪ್ಟಿಂಗ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ರಿಪಿಟೇಟಿವ್ ಟಾಸ್ಕ್ ಅನ್ನ ಅಟ್ ಎ ಟೈಮ್ ರನ್ ಮಾಡ್ಲಿಕ್ಕೆ. ಸೊ ದೇರ್ ಬೈ ವಿ ಕ್ಯಾನ್ ಸೇವ್ ಅವರ್ ಟೈಮ್ ಅಂಡ್ ಎನರ್ಜಿ. ಸೊ ನಾನೀಗ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಇದ್ದೀನಿ, ಟರ್ಮಿನಲ್. ಸೊ ದಿಸ್ ಇಸ್ ಮೈ ಲೋಕಲ್ ಹೋಸ್ಟ್ ಅಂಡ್ ಈಗ ರೂಟ್ ಆಸ್ ಎ ರೂಟ್ ಯೂಸರ್ ಐ ಆಮ್ ಗೋಯಿಂಗ್ ಟು ಶೋ ಹೌ ಟು ರೈಟ್ ದ scripting and what is the format and the syntax about scripting. I am going to show you. First ಒಂದು okay, script and directory already ಇದೆ. So I will create one directory for today's session. mkdir dash ಅಂತ bash script. Then it is created, bash script is created directory. Then we'll switch to the directory bash script. Then here nothing is there because I didn't create anything. So ಈ bash ಏನಕ್ಕೆ ಯೂಸ್ ಮಾಡಿದೀನಿ ಅಂದ್ರೆ bash ಬಂದ್ಬಿಟ್ಟು programming language which will support for scripting. Okay, so we'll see one file. So to create the file I'm using Vim editor, test.sh. this .sh ಅನ್ನೋದು ಎಕ್ಸ್ಟೆನ್ಷನ್. ಸೊ ನಾವು ಬ್ಯಾಶ್ ಸ್ಕ್ರಿಪ್ಟಿಂಗ್ ಬರಿಬೇಕಂತಂದ್ರೆ ಮ್ಯಾಂಡೇಟರಿ ಆಗಿ ಆ ಫೈಲ್ ನೇಮ್ ಆಲ್ವೇಸ್ ಶುಡ್ ಎಂಡ್ ವಿತ್ ಎಕ್ಸ್ಟೆನ್ಷನ್. ಅದಕ್ಕೆ ಆ ಎಕ್ಸ್ಟೆನ್ಷನ್ ಹೇಗಿರ್ಬೇಕಂದ್ರೆ .sh. ಅದೇ ತರ ನೀವು ಪೈಥಾನ್ ಸ್ಕ್ರಿಪ್ಟ್ ಬರಿಬೇಕಂದ್ರೆ .py ಇರುತ್ತೆ, ಪೈಥಾನ್ಗೆ .py. ಅದೇ ಪರ್ಲ್ ಇತ್ತಂದ್ರೆ .pl. ಸೊ ಈ ತರ ಫೈಲ್ ಎಕ್ಸ್ಟೆನ್ಷನ್ ನಾವು ಕೊಡ್ಬೇಕು. ದಿಸ್ ಇಸ್ ಮ್ಯಾಂಡೇಟರಿ. ವಿಲ್ ಗೋ ಟು ಎಡಿಟರ್, then we'll enter. Now ready for accepting the user input. Now this is the entry of the file, or entry of the script. So idralli dash exclamatory mark represents shebang. This is the total, this line is the entry of a script. ಈಗ ಫಾರ್ ಎಕ್ಸಾಂಪಲ್ ಸಿ ಮತ್ತೆ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಾವು ಬರಿತೀವಲ್ಲ ವಾಯ್ಡ್ ಮೇನ್ ಅಂತ, ಸೊ ಅಲ್ಲಿಂದನೇ ನಮ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಎಕ್ಸಿಕ್ಯೂಷನ್ ಗೆ. ಅದೇ ತರ ಸ್ಕ್ರಿಪ್ಟ್ ಗೆ ಮ್ಯಾಂಡೇಟರಿ ಆಗಿ ನಾವು ಇದನ್ನ ಡಿಕ್ಲೇರ್ ಮಾಡಲೇಬೇಕು. ದಿಸ್ ಇಸ್ ದ ಸ್ಟಾರ್ಟಿಂಗ್ ಆಫ್ ದ ಸ್ಕ್ರಿಪ್ಟ್. ಓಕೆ, we'll see one example. Simple command I will use. This is the Linux command. Echo hello, welcome to scripting ಅಂತ ಕೊಡ್ತೀನಿ. You can give anything message here. Then save and exit. This is simple script. Once scripting file is ready, the next thing we should do mandatory, we have to change the permission. ನಾವು ಇವಾಗ ಫೈಲ್ ಚೆಕ್ ಮಾಡ್ರಿ, ಓನ್ಲಿ ರೀಡ್ ಅಂಡ್ ರೈಟ್ ಪರ್ಮಿಷನ್ ಇದೆ ಆಸ್ ಎ ಯೂಸರ್. ಅಂದ್ರೆ ಹೂ ಕ್ರಿಯೇಟೆಡ್ ದಿಸ್ ಫೈಲ್ test.sh, ಓನ್ಲಿ ರೀಡ್ ರೈಟ್ ಇದೆ. ಆದ್ರೆ ನಮಗೆ ಸ್ಕ್ರಿಪ್ಟ್ ರನ್ ಮಾಡಬೇಕು, ಅದಕ್ಕೆ ನಾವು ಎಕ್ಸಿಕ್ಯೂಷನ್ ಪರ್ಮಿಷನ್ ಕೂಡ ಚೇಂಜ್ ಮಾಡಬೇಕು. ಅದಕ್ಕೆ ಪರ್ಮಿಷನ್ ನ ಚೇಂಜ್ ಮಾಡಬೇಕು. chmod 700 test.sh. So group if others will let it be 0. Now you go and check the file. See, read write execution permission set ಆಯ್ತು. ಇವಾಗ I am ready to run script. To run a script, we will follow two things. One is // followed with that
file name, one more sh followed with the file name. So ಇವೆರಡರಲ್ಲಿ ಯಾವ್ದಾದ್ರು ಕೂಡ ನಾವು ಫಾರ್ಮೆಟ್ ಯೂಸ್ ಮಾಡಿಕೊಂಡು ಸ್ಕ್ರಿಪ್ಟ್ ನ ರನ್ ಮಾಡಬಹುದು. ಸೊ ಆಸ್ ಆಫ್ ನಾವು ಡಾಟ್ ಸ್ಲಾಶ್ ಐ ಯೂಸಿಂಗ್ ಎಕೋ ಕಮಾಂಡ್ ಇಲ್ಲಿ ಎಕ್ಸಿಕ್ಯೂಟ್ ಆಯ್ತು, ಸಿಂಪಲ್ ಎಕೋ ಕಮಾಂಡ್. ಸೊ ಈ ತರ ನಾವು ಸ್ಕ್ರಿಪ್ಟ್ ಅಲ್ಲಿ ಮಲ್ಟಿಪಲ್ ಕಮಾಂಡ್ಸ್ ಅನ್ನ ಒನ್ ಆಫ್ಟರ್ ಒನ್ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ತೀವಿ. ಓಕೆ, okay, some more modifications will do. Fine. So ಇಲ್ಲಿ bash ಅನ್ನೋದು ಬೋರ್ನೆ against shell ಅಂತ. This is the prompt actually. Ash ಇಲ್ಲಿ ಬಂದ್ಬಿಟ್ಟು commenting. For commenting this particular line, we will use hash symbol. In scripting, bash scripting, for commenting, we will use hash symbol. Okay. Bash abbreviation ಬಂದ್ಬಿಟ್ಟು borne against shell. Okay, abbreviation. So this is the prompt. ಅಂದ್ರೆ ನಾವು bash prompt ಅಲ್ಲಿ ಇದೀವಿ ಅಂತ ಅರ್ಥ. To write the script. ಆಯ್ತಲ್ಲ. ಓಕೆ, ನಾವು ಸ್ಕ್ರಿಪ್ಟ್ ಆಲ್ಸೋ ಆಕ್ಟ್ ಲೈಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಓನ್ಲಿ. ಸೊ ನೆಕ್ಸ್ಟ್ ಈಗ ಪ್ರೋಗ್ರಾಮಿಂಗ್ ಅಂತ ಬಂತಂದ್ರೆ ನಮಗೆ ಫಸ್ಟ್ ಬರೋದು ಮೈಂಡ್ ಅಲ್ಲಿ ವೇರಿಯೇಬಲ್ಸ್ ಅಂಡ್ ಪ್ಯಾರಾಮೀಟರ್ಸ್ ಅಲ್ವಾ. ವೇರಿಯೇಬಲ್ಸ್, ಪ್ಯಾರಾಮೀಟರ್ಸ್ ಮತ್ತೆ ಫಂಕ್ಷನ್ಸ್, ಲೂಪ್ ಅಂಡ್ ಕಂಡೀಷನ್ಸ್ ಅಲ್ವಾ. ಸೊ ಸೇಮ್ ಥಿಂಗ್ ಇಲ್ಲಿನೂ ಕೂಡ ನಾವು ಅದೆಲ್ಲದನ್ನು ಫಾಲೋ ಮಾಡ್ತೀವಿ ಲೈನಕ್ಸ್ ಸ್ಕ್ರಿಪ್ಟಿಂಗ್ ಅಲ್ಲಿ. ಬೇಸಿಕ್ ಥಿಂಗ್ಸ್ ಯಾವ್ದಾದ್ರೆ ವೇರಿಯೇಬಲ್ಸ್, ಕಂಡೀಷನ್ಸ್, ಪ್ಯಾರಾಮೀಟರ್ಸ್, ಕಂಡೀಷನ್ಸ್, then loops and functions. So ಇದು ಫಸ್ಟ್ ನಾವು ನೋಡೋಣ ವೇರಿಯೇಬಲ್ಸ್ ಅಂದ್ರೆ ಏನು. Generally, what is meaning by variable? Variable we will use for storing some value. That value will print on the command prompt, right, in the execution time. So andre generally we will use the variable to store some value. Then that variable throughout the script or programming language we are going to call it. Whenever you are calling that variable, that value it will fetch and it will give as an output. That is called variable. So multiple times value na ನಾವು ಪ್ರೋಗ್ರಾಮ್ ಅಲ್ಲಿ ಮೆನ್ಷನ್ ಯೂಸ್ ಮಾಡೋ ಬದಲು ಒನ್ ಟೈಮ್ ಔಟ್ಸೈಡ್ ದ ಪ್ರೋಗ್ರಾಮ್ ಡಿಕ್ಲೇರ್ ಮಾಡಿ ಅದೇ ವೇರಿಯೇಬಲ್ ಜಸ್ಟ್ ಕಾಲ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ಕಾಲ್ಡ್ ರಿಪಿಟೇಟಿವ್ ಅಂದ್ರೆ ರೀಯೂಸಬಲ್. It is a kind of reusable format. So types of variables. First one, static variable. Second, dynamic variable. Third one, environmental variable. So ಇವಾಗ ಒಂದೊಂದೇ ನಾನು ಎಕ್ಸಾಂಪಲ್ ತೋರಿಸ್ತೀನಿ ಕಮೆಂಟ್ ಪ್ರಾಂಪ್ಟ್ ಅಲ್ಲಿ. ಸ್ಕ್ರಿಪ್ಟ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಸ್ಟಾಟಿಕ್ ವೇರಿಯೇಬಲ್ ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ವಿಲ್ ಡಿಕ್ಲೇರ್ ಒನ್ ವೇರಿಯೇಬಲ್ ಕಾಲ್ಡ್ ಕೋರ್ಸ್ equal to some value I want to assign here. So here I will assign as time DevOps. Then echo hello, welcome to scripting another. Instead of scripting, I will call variable here. So variable call ಮಾಡೋದಕ್ಕೆ ಒಂದು ಸ್ಪೆಷಲ್ ಸಿಂಬಲ್ ಯೂಸ್ ಮಾಡ್ತೀವಿ ಫ್ರಮ್ ದ ಕೀಬೋರ್ಡ್, ದಟ್ ಇಸ್ ಕಾಲ್ಡ್ ಡಾಲರ್ ಸಿಂಬಲ್. ದೆನ್ ವೇರಿಯಬಲ್ ನೇಮ್ ಏನಿದೆ ಅದನ್ನ ನಾವು ಇಲ್ಲಿ ಕಾಲ್ ಮಾಡ್ತೀವಿ, ಕೋರ್ಸ್. ಇಲ್ಲಿ ಸಮ್ ಮೆಸೇಜ್ ವಿಲ್ ಗಿವ್. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೇವ್ ಅಂಡ್ ಎಕ್ಸಿಟ್.
then it's permission already changed. See, ನಾನು ಜಸ್ಟ್ ವೇರಿಯಬಲ್ ಅಷ್ಟೇ ಕಾಲ್ ಮಾಡಿದೆ, ಅದರ ವ್ಯಾಲ್ಯೂ ಬಂದ್ಬಿಟ್ಟು ಡೆವಾಪ್ಸ್ ಅಂತ ಏನ್ ನಾನು ಡಿಕ್ಲೇರ್ ಮಾಡಿದ್ದೀನಿ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಟ್ಯಾಟಿಕ್ ವೇರಿಯಬಲ್. ಅಂದ್ರೆ ಸ್ಟ್ಯಾಟಿಕ್ ಪ್ರೋಗ್ರಾಮ್ ಅಲ್ಲಿ ಏನ್ ಡಿಫೈನ್ ಮಾಡಿರ್ತೀವಿ ಅದೇ ವ್ಯಾಲ್ಯೂನ ಎಷ್ಟು ಸಲ ನೀವು ಎಕ್ಸಿಕ್ಯೂಟ್ ಮಾಡಿದ್ರು ಸೇಮ್ ವ್ಯಾಲ್ಯೂನೇ ತಗೊಳುತ್ತೆ. ಅಂದ್ರೆ ದಟ್ ಪರ್ಟಿಕ್ಯುಲರ್ ವೇರಿಯಬಲ್ ದ ವ್ಯಾಲ್ಯೂ ಅಟ್ ಎನಿ ಕಾಸ್ಟ್ ಇಟ್ ವಿಲ್ ನಾಟ್ ಚೇಂಜ್. ಓಕೆ, ದಟ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ವೇರಿಯಬಲ್. Okay, now next we'll check dynamic variable. Dynamic variable. Okay. I'm expecting input from the user. Enter your name. Then read that name. Read means printing on the prompt. ಅದಕ್ಕೆ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತೀನಿ ನೇಮ್. ಈ ವೇರಿಯಬಲ್ ನ ಈ ಎಕೋ ಕಮಾಂಡ್ ಅಲ್ಲಿ ಕಾಲ್ ಮಾಡ್ತೀನಿ. ಹೆಲೋ ಡಾಲರ್ ನೇಮ್. ಈ ನೇಮ್ ಅನ್ನೋ ವೇರಿಯಬಲ್ ನ ನಾನು ಇಲ್ಲಿ ಕಾಲ್ ಮಾಡ್ತೀನಿ. ಆದ್ರೆ ಈ ನೇಮ್ ಗೆ ನಾನು ವ್ಯಾಲ್ಯೂ ಇಲ್ಲಿ ಅಸೈನ್ ಮಾಡಿಲ್ಲ ಇಲ್ಲಿ. ಓಕೆ, ಅದು ಹೇಗೆ ಡೈನಾಮಿಕಲಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತ ಚೆಕ್ ಮಾಡೋಣ. ರನ್ ದಿಸ್ ಕಮಾಂಡ್. ಫಸ್ಟ್ ಇಟ್ ವಿಲ್ ಆಸ್ಕ್ ಅಸ್ ಟು ಎಂಟರ್ ದ ಇನ್ಪುಟ್, ಅಂದ್ರೆ ಎಂಟರ್ ಯುವರ್ ನೇಮ್. ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್, ಐ ವಿಲ್ ಗಿವ್ ಮೈ ನೇಮ್ ಓನ್ಲಿ. Then see, hello Savita, welcome to DevOps journey. So this is the value, first value I given. Next, if you wanted to run again, you can give any name, like Sai. Then see, before Savita it is printed, now Sai is printed. Like that, every time, how many times you are changing and you are giving input in different way, that many times the variable value also changes. So this is called dynamic variable. During execution time, the value of the variable will keep on changing based on the user input. That is called dynamic variable. Okay. Okay. Next we will see environmental variable. So environment variable ಗೆ ನಾನು ಇಲ್ಲಿ ಈ ಸ್ಕ್ರಿಪ್ಟ್ ಅಲ್ಲಿ ನಾನು ಎಲ್ಲೋ ವೇರಿಯಬಲ್ ನ ಡಿಕ್ಲೇರ್ ಮಾಡಲ್ಲ. ಎನ್ವಿರಾನ್ಮೆಂಟ್ ಅಲ್ಲಿ ಇಲ್ಲಿ ಸ್ಟ್ಯಾಟಿಕ್ ಮತ್ತೆ ಡೈನಾಮಿಕ್ ಇದೆ. ಜಸ್ಟ್ ಒಂದು ವೇರಿಯಬಲ್ ಕಾಲ್ ಮಾಡ್ತೀನಿ ಇಲ್ಲಿ. DevOps course at some variable I'm calling place. So ಈ ಪ್ಲೇಸ್ ಅನ್ನೋ ವೇರಿಯಬಲ್ ಈ ಸ್ಕ್ರಿಪ್ಟ್ ಅಲ್ಲಿ ನಾನು ಎಲ್ಲಿ ಯೂಸ್ ಮಾಡಿಲ್ಲ. ಸೊ ತೋರಿಸ್ತೇನೆ ನಿಮಗೆ ಹೇಗೆ ಅಂತ. ಇವಾಗ ಎನ್ವಿರಾನ್ಮೆಂಟಲ್ ವೇರಿಯಬಲ್ ನ ಔಟ್ಸೈಡ್ ದ ಸ್ಕ್ರಿಪ್ಟ್ ನಾವು ಡಿಕ್ಲೇರ್ ಮಾಡಬೇಕು. ಅದಕ್ಕೆ ಒಂದು ಕಮಾಂಡ್ ಎಕ್ಸ್ಪೋರ್ಟ್ place equals to, for example, Bangalore. So in Windows also ನಾವು ಎನ್ವಿರಾನ್ಮೆಂಟಲ್ ವೇರಿಯಬಲ್ ನ ಯಾವ ತರ ಡಿಕ್ಲೇರ್ ಏನು ಮೆನ್ಷನ್ ಮಾಡ್ತೀವಿ, ಯಾವ್ದಾದ್ರು ನ್ಯೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ವಿಂಡೋಸ್ ಅಲ್ಲಿ ನಾವು ಅದ್ರ ಎನ್ವಿರಾನ್ಮೆಂಟಲ್ ವೇರಿಯಬಲ್ ನ ಸೆಟ್ ಮಾಡ್ತೀವಲ್ವಾ, ಅದೇ ತರ ಲೈನೆಕ್ಸ್ ಅಲ್ಲೂ ಕೂಡ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ಗ್ಲೋಬಲ್ ಆಗಿ ನಾವು ಡಿಕ್ಲೇರ್ ಮಾಡ್ತೀವಿ. once you are calling, once you are declaring globally, different scripts they can use this variable anytime. ಆವಾಗ ವ್ಯಾಲ್ಯೂ ಬ್ಯಾಂಗ್ಳೂರ್ ಅಂತಾನೆ ಫೆಚ್ ಮಾಡುತ್ತೆ, ಎನಿ ನಂಬರ್ ಆಫ್ ಸ್ಕ್ರಿಪ್ಟ್. ಓಕೆ, ಎಂಟರ್. ನಾವೀಗ ಪ್ಲೇಸ್ ಅನ್ನೋ ವೇರಿಯಬಲ್ ಗ್ಲೋಬಲ್ ಆಗಿ ಡಿಕ್ಲೇರ್ ಆಯ್ತು. ನೆಕ್ಸ್ಟ್ ರನ್ ದ ಸ್ಕ್ರಿಪ್ಟ್. ನಾವು ಎಂಟರ್ ನೇಮ್, some name I'm giving. See, hello Ravi, welcome to DevOps course at Bangalore. ಇದು ಬ್ಯಾಂಗ್ಳೂರ್ ಅನ್ನ ನಾನು ಸ್ಕ್ರಿಪ್ಟ್ ಇನ್ಸೈಡ್ ಎಲ್ಲೂ ಕಾಲ್ ಮಾಡಿಲ್ಲ, ಬಟ್ ಗ್ಲೋಬಲ್ ಆಗಿ ಅದು ಫೆಚ್ ಮಾಡುತ್ತಾ, ಅದು ರೀಡ್ ಮಾಡಿ ಆ ಡೇಟಾನ ಇಲ್ಲಿ ಫೆಚ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಸೆಟ್ಟಿಂಗ್ ದ ಎನ್ವಿರಾನ್ಮೆಂಟಲ್ ವೇರಿಯಬಲ್ಸ್. ಓಕೆ, ವಿಲ್ ಸಿ ಒನ್ ಮೋರ್ ಸ್ಕ್ರಿಪ್ಟ್ ಫೈಲ್. ಸರ್ವರ್ ಇನ್ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ತರದ್ದು ಫೈಲ್ಸ್ ಕಮಾಂಡ್ಸ್ ಯೂಸ್ ಮಾಡ್ತೇವೆ ಅನ್ನೋದನ್ನ ಈಗ ಕಂಪ್ಲೀಟ್ ಈ ಮಿಷನ್ದು
ಸರ್ವರ್ ಡೀಟೇಲ್ಸ್ ನಾನು ಫೆಚ್ ಮಾಡ್ಬೇಕಂತಂದ್ರೆ ಒಂದು ಸ್ಕ್ರಿಪ್ಟ್ ಬರೆಯೋಣ ಅದಕ್ಕೆ. ಫಸ್ಟ್ ಆಸ್ ಯೂಶುವಲ್ shebang bin bash, then echo server details, server name is ಸರ್ವರ್ ನೇಮಿಗೆ ನಾವು ಆಲ್ರೆಡಿ ಕಮಾಂಡ್ಸ್ ಡಿಸ್ಕಸ್ ಮಾಡಿದೀವಿ. ಏನ್ ಕಮಾಂಡ್ ಅದು? ಹೋಸ್ಟ್ ನೇಮ್ ಅಲ್ವಾ? ಆ ಹೋಸ್ಟ್ ನ ಇಲ್ಲಿ ಅದು ಹೋಸ್ಟ್ ನೇಮ್ ಅನ್ನೋದು ಒಂದು ಕಮಾಂಡ್, ಎಕೋ ಅನ್ನೋದು ಒಂದು ಕಮಾಂಡ್. ಈ ಎಕೋ ಕಮಾಂಡ್ ಹೋಸ್ಟ್ ನೇಮ್ ಅನ್ನೋ ಕಮಾಂಡ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ, ಐಡೆಂಟಿಫೈ ಮಾಡ್ಲಿಕ್ಕೆ ನಾವು ಟಿಲ್ಟ್ ಸಿಂಬಲ್ ಯೂಸ್ ಮಾಡ್ತೀವಿ. In between the tilde symbol we have to mention that command, host name. Okay, this is for identification. That is also one command line. Okay, next one more message. Server IP is again server IP ke command host name hyphen capital I. This is the command alva IP address fetch ಮಾಡ್ಲಿಕ್ಕೆ. Next echo CPU utilization how much? For that command du hyphen sh close. Next one more command, memory will see memory is means memory usage is ಅದಕ್ಕೆ command free hyphen h. Okay, we'll run this command and we'll see the output. Save and exit. Then we have to change the permission mode 700 server.sh. Permission change. Now execute. See host. Oh, I given sorry. T I missed it here. I given right host name. I missed the T. Okay, now we'll see the output. First, server name, this machine server name, localhost, local domain, IP address, then CPU, then memory, how much utilized, how much available, how much free, everything. It will give as an output. So ಈ ತರ ಮಲ್ಟಿಪಲ್ ಕಮಾಂಡ್ಸ್ ನ ಒಂದು ಸ್ಕ್ರಿಪ್ಟ್ ಅಲ್ಲಿ ಬರೆದಾಗ ಕಂಪ್ಲೀಟ್ ಸರ್ವರ್ ಡೀಟೇಲ್ಸ್ ಇಟ್ ವಿಲ್ ಗಿವ್. ಸೊ ಈ ಕಮಾಂಡ್ಸ್ ಒನ್ ಬೈ ಒನ್ ಆರ್ಡರ್ ವೈಸ್ ಎಕ್ಸಿಕ್ಯೂಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ಕಂಡೀಷನ್ಸ್. vim if ಸೇಮ್ ಇನ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಯಾವ ತರ ಇಫ್ ಕಂಡೀಷನ್ ಇದೆ, if condition, same way in Linux also if condition is there. Next same shebang bin bash, one command will see what which script will write. Okay, ಒಂದು ವೇರಿಯಬಲ್ ಡಿಕ್ಲೇರ್ ಮಾಡೋಣ ಇಲ್ಲಿ, num equals to 10, then condition if dollar num means the declared variable we call here, dollar num is greater than 5. This is the syntax of if condition. Then echo number is greater than 5 ಅಂತ ರಿಸಲ್ಟ್ ಬರಬೇಕು.
C. Closing condition. This is the syntax of if condition. Okay. If condition ಗೆ syntax ಹೇಗೆ ಅಂದ್ರೆ if condition then body then T. ಇದು syntax of if condition. Okay, same thing we followed here. Next we'll go and run this command. First we'll change the permission. Dot sh then dot slash if see number is condition satisfied, number is greater than 5 because that variable value is 10, so 10 is greater than 5, so output is correct. Okay, next one the else condition add madama. Okay, during run time condition check ಮಾಡೋದಕ್ಕೆ okay if condition ಇದು ಅರ್ಥ ಆಯ್ತಲ್ವಾ, ಸೊ ಅದು ರನ್ ಟೈಮ್ ವ್ಯಾಲ್ಯೂಸ್ ಪಾಸ್ ಮಾಡೋದು ಪ್ಯಾರಾಮೀಟರ್ಸ್ ಅಲ್ಲಿ ಬರುತ್ತೆ, ದಟ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್ ನಾವ್. ಸೊ ಲೈಕ್ ದಿಸ್ we can give some other value here 2, then we'll add else condition because we are declaring value here only in the script only, otherwise number is not greater than 5. We will save and exit. Then again run the script. So, because I gave 2 value, so 2 is not greater than 5. Okay, ಈ ತರ ಕಂಡೀಷನ್ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಪ್ಯಾರಾಮೀಟರ್ಸ್. So in Linux we'll call and we'll use variable parameters. So this variable parameters ಏನಕ್ಕೆ useful ಅಂತಂದ್ರೆ to optimize the memory. ಸೊ ಮೆಮೊರಿನ ಆಪ್ಟಿಮೈಸ್ ಮಾಡ್ಲಿಕ್ಕೆ ನಾವು ವೇರಿಯಬಲ್ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ತೇವೆ ಇನ್ ದ ಸ್ಕ್ರಿಪ್ಟ್. ಅದು ಹೇಗೆ ಅಂತ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ, ಅವಾಗ ಅರ್ಥ ಆಗೋದು. ಸೊ ವಿಲ್ ಒಂದು ಫೈಲ್ ಕ್ರಿಯೇಟ್ ಮಾಡೋ ಒಂದು ಸ್ಕ್ರಿಪ್ಟ್ ಬರೆಯೋಣ, param.sh bin shebang bin bash we will see how to read a file. Okay, echo file name is $0 echo. ನಾನು ಇಲ್ಲಿ ಯಾವುದೇ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ಯಾರಾಮೀಟರ್ is $1, then echo second parameter is $2. Okay, ಇದನ್ನ ರನ್ ಮಾಡಿ ಹೇಳ್ತೀನಿ. ಸೊ ಫೈಲ್ ಮೋಡ್ ಚೇಂಜ್ ಮಾಡೋಣ, ಪರ್ಮಿಷನ್ param.sh. ಓಕೆ, ಇವಾಗ ಎಕ್ಸಿಕ್ಯೂಷನ್ ಮಾಡೋಣ. ಈ ಕಮಾಂಡ್ ಅನ್ನ ರನ್ ಮಾಡಿದಾಗ ಫಸ್ಟ್ ಪ್ಯಾರಾಮೀಟರ್ $0 ಅಂತ ಕೊಟ್ಟಿದ್ನಲ್ವಾ, ಅದು ಇಟ್ ವಿಲ್ ಟೇಕ್ ದಿಸ್ ಎಂಟೈರ್
ಎಂಟೈರ್ ವರ್ಡ್ ಆಸ್ ಎ ಫಸ್ಟ್ ಪ್ಯಾರಾಮೀಟರ್. ಓಕೆ, ಅಂದ್ರೆ ಫೈಲ್ ನೇಮ್ ಪ್ಯಾರಮ್ ಡಾಟ್ ಎಸ್ ಎಚ್ ಅಂತ ತಗೊಳುತ್ತೆ. ಅಂದ್ರೆ ವೇರಿಯಬಲ್ ಪ್ಯಾರಾಮೀಟರ್ಸ್ ನ ನಾವು ಆಲ್ವೇಸ್ ರನ್ ಟೈಮ್ ಅಲ್ಲಿ ಪಾಸ್ ಮಾಡ್ತೀವಿ. ರನ್ ಟೈಮ್ ಅಂದ್ರೆ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಟೈಮ್ ಮೀನ್ಸ್ ಇದು ನಾವು ದಿಸ್ ಇಸ್ ರೆಡಿ ಫಾರ್ ಎಕ್ಸಿಕ್ಯೂಷನ್ ರೈಟ್. ಈ ಟೈಮ್ ಅಲ್ಲಿ ನಾವು ಪ್ಯಾರಾಮೀಟರ್ಸ್ ನ ವ್ಯಾಲ್ಯೂಸ್ ನ ಪಾಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಪ್ಯಾರಾಮೀಟರ್ಸ್ ಆರ್ ಆರ್ಗ್ಯುಮೆಂಟ್ ಪಾಸಿಂಗ್. ಓಕೆ, ಗಿವ್ ಆಪಲ್, ಮ್ಯಾಂಗೋ. First file name is param.sh. First parameter apple, second parameter is mango. Understood? $0 always takes the first position of this line, and $1 is this, and $2 is this. Andre 0, 1, 2, 3 position order wise it will take. This is called parameter passing during runtime. ಅದೇ ತರ ನಾವು ಎಷ್ಟು ಪ್ಯಾರಾಮೀಟರ್ಸ್ ಬೇಕಾದ್ರೂ ನಾವು ಪಾಸ್ ಮಾಡಬಹುದು. ಇದೆ ಎನ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ವಿ ಕ್ಯಾನ್ ಪಾಸ್ ಹಿಯರ್. ಎನಿಥಿಂಗ್ ಯು ಕ್ಯಾನ್ ಗಿವ್, ನಂಬರ್ಸ್, ಆಲ್ಫಾಬೆಟ್ಸ್, ವರ್ಡ್ಸ್, ಎನಿಥಿಂಗ್ ಯು ಕ್ಯಾನ್ ಗಿವ್. ಈ ತರ. ಸೊ ಇಲ್ಲಿ ನಾನು ಬರೀ ಅಪ್ ಟು ಸೆಕೆಂಡ್ ಪ್ಯಾರಾಮೀಟರ್ ವರ್ಕ್ ಮಾತ್ರನೇ ಇದೆ. ಇವಾಗ ನಾವು ಒಂದು ಸ್ಕ್ರಿಪ್ಟ್ ಮಾಡಿಫೈ ಮಾಡೋಣ. ವಿಲ್ ಸಿ ಟೋಟಲ್ ನಂಬರ್ ಆಫ್ ಪ್ಯಾರಾಮೀಟರ್ಸ್. Total number of parameters used is $at. Okay, we'll run and see this output. ಅಂದ್ರೆ ಎಷ್ಟು ಪ್ಯಾರಾಮೀಟರ್ಸ್ ಯೂಸ್ ಮಾಡಿದೀವಿ ಅದೆಲ್ಲಾನು ಇಲ್ಲಿ ಪ್ರಿಂಟ್ ಮಾಡುತ್ತೆ. ಓಕೆ, ಟೋಟಲ್ ಪ್ಯಾರಾಮೀಟರ್ಸ್ ಗೆ ಟೋಟಲ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಗೆ ಡಾಲರ್ ಆಶ್ ಯೂಸ್ ಮಾಡ್ತೀವಿ. ನಂಬರ್ ಕೌಂಟ್ ಕೊಡ್ಲಿಕ್ಕೆ ಏನೇನ್ ಯೂಸ್ ಮಾಡಿದೀವಿ ಅದನ್ನ ಪ್ರಿಂಟ್ ಮಾಡೋದಕ್ಕೆ ಜಸ್ಟ್ ಪ್ಯಾರಾಮೀಟರ್ಸ್ ಯೂಸ್ಡ್ ಅಂತ ಕೊಡ್ಬೋದು. ಪ್ಯಾರಾಮೀಟರ್ಸ್ ಯೂಸ್ಡ್ ಈಸ್ $at. ದಿಸ್ ಇಸ್ ಕರೆಕ್ಟ್ ಆಕ್ಚುಲಿ. ಸೊ ಟೋಟಲ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಯೂಸ್ ಇಸ್ 10. ಅಂದ್ರೆ ಟೋಟಲ್ 10 ಪ್ಯಾರಾಮೀಟರ್ಸ್ ಇದೆ ಅಂತ ಅರ್ಥ. ಪ್ಯಾರಾಮೀಟರ್ಸ್ ಯೂಸ್ ಇಟ್ ವಿಲ್ ಪ್ರಿಂಟ್ ಆಲ್ ದ ಪ್ಯಾರಾಮೀಟರ್ಸ್ ಎಕ್ಸೆಪ್ಟ್ the 0th position. Okay, this is how parameters we will pass during runtime. Okay, understood? Clear? Okay. Next we'll go for loop. Loop alli ನಾವು first comes in the mind is for loop. Same way in Linux also we'll use the for loop. We'll see example for that. For.sh Shebang, sorry. Shebang bin bash so for loop again, for loop example. So first we will see the syntax. For I variable, this is variable may be anything in loop do then body then done. This is the syntax. So for loop ಗೆ ಇದು syntax. ಇದೇ ತರ ಇದೇ ಫಾರ್ಮ್ಯಾಟ್ ಅಲ್ಲೇ ನಾವು ಬರೀಬೇಕು ಫಾರ್ ಲೂಪ್ ನ. ಓಕೆ, ಸೊ ನಾವು ಸಿಂಗಲ್ ಲೈನ್ ಅಲ್ಲಿ ಕೂಡ ಬರೀಬಹುದು ವಿತ್ ಕಾಮಾ ಸಪರೇಟ್. ಈವನ್ ಇಫ್ ಕಂಡೀಷನ್ ಆಲ್ಸೋ ಹಾಗೇನೆ. ಸೊ ಈ ತರ ಕೂಡ ನಾವು ಒಂದೇ ಲೈನ್ ಅಲ್ಲಿ ಕೂಡ ಬರೀಬಹುದು ಇಫ್ ಇಟ್ ಇಸ್ ಅ ಸಿಂಪಲ್ ಲೂಪ್. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್.
I will comment it. I will go for example. For I in rings 1, 2, 3 do echo some message or print here. Hello world. Done. Save and exit. Then change the permission. For that message. Change. Next, run this script. For that message. See, ಅಂದ್ರೆ 1, 2, 3 ಅಂತ ಕೊಟ್ಟಿದ್ದೇನೆ ಲೂಪ್ ಅಲ್ಲಿ. ಸೊ 3 times it will print that message. ಈ ತರ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ವಿಲ್ ಡು ಸಮ್ ಮೋರ್ ಮಾಡಿಫಿಕೇಶನ್ ಇನ್ ದ ಸೇಮ್ ಸ್ಕ್ರಿಪ್ಟ್. ನಾವು ಇಲ್ಲಿ ಐಎ ಯೂಸ್ ಮಾಡ್ಬೇಕಂತ ಏನಿಲ್ಲ. ಯಾವ್ದು ಎನಿ ಇಂಗ್ಲಿಷ್ ವರ್ಡ್ ಯು ಕ್ಯಾನ್ ಯೂಸ್. ಮೈ ವ್ಯಾರ್ something, anything you can use as a variable because this is a variable. And just go and check where you put in. See, it will give the output. Okay, next we will see nested loops. So nested loop same ide tane. Nested loop is nothing but loop inside the loop, right? So ಅವಾಗ ಅಂದ್ರೆ number of times loop ನ ಬರೆಯೋದ್ ಬದಲು ನಾವು inside the loop we can write one more child loop also. So let's see, for I in 1, 2, 3 do. Then one more loop here for j in will give 1, 2, 3 or it will give ABC A B C do. Then message we call here, we need to call the variable here. Hello dollar I in dollar j, and then we see the output. Done. Save and exit. See, totally how many times? 9 times loop will execute. ABC 3 times and 1, 2, 3 3 times. 3 times. Okay, this loop we can execute. This is nested loop. We'll see functions. Loops and nested loop artha aitalva. Next we'll go for functions. So bin function dot sh insert shebang bin bash. Some simple originally first simple agi greet message modana. Greet, this is function call. Ide tarane ನಾವು syntax na maintain ಮಾಡಬೇಕು. Then echo simple hello welcome to Linux. Then close the flower bracket. Then outside this flower bracket we need to call this function. Okay, now go and see output by changing the permission. Okay, dot slash function dot see like this. ಈ ಫಂಕ್ಷನ್ಸ್ ನ ಮೇನ್ ಆಗಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅಗೇನ್ ಟು ಸಮ್ ಬ್ಲಾಕ್ ಆಫ್ ಪ್ರೋಗ್ರಾಮ್
to perform, we will write the script. We will define the some operation outside the script. Then we will call that function multiple times throughout the script or program. Okay, that is the main purpose of function. It is a block of or set of codes. Okay, one more simple example I will show, like adding two numbers. Okay, same, add numbers, add new, flower bracket, then we will call some variable here to specify the operation, dollar for the representation, $1 ವ್ಯಾಲ್ಯೂನ ನಾನು ರನ್ ಟೈಮ್ ಅಲ್ಲಿ ಡಿಕ್ಲೇರ್ ಮಾಡ್ತೇನೆ $2. That's it. Then echo sum is $sum. ಇಲ್ಲಿ ನಾವು ಡಿಕ್ಲೇರ್ ಮಾಡಿದ್ದೀವಲ್ಲ ಅದೇ ವೇರಿಯಬಲ್ ಇಲ್ಲಿ ಕಾಲ್ ಮಾಡಬೇಕು. ಓಕೆ, close the bracket. Then we have to call add num. Then value, you have to pass the value here. 10, 20 will give. You see the output. 10 plus 20, sum is 30. So like this the function, we will write the block of code, then we will call outside the and we will define outside the script, then we will call throughout the program whenever required. This is called functions. Okay, I hope I covered all the topics which is included in Linux operating system. So okay, I hope everyone understood. Thank you.